ಯೇಸುವಿನ ದಿವ್ಯ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಬ್ಬೆ ನಿಮ್ಮ ಸ್ವರವೇ ಆನ್ ಮಾಡಲಿಲ್ಲಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆದರಿಕೆ ಆಗ್ತದ? ಕೆಲವು ಮೇನ್ಲೈನ್ ಚರ್ಚ್ಗಳಲ್ಲಿ ನಮ್ಮನ್ನು ಕರೆಯುವಾಗ ಫಸ್ಟ್ ಹೇಳ್ತಾರೆ, ಕರೆಯುವವರು ತುಂಬ ಹೆದರ್ತಾರೆ, ಪಾಸ್ಟರ್ ಪ್ರಸಂಗ ಮಾಡಿ ಮಧ್ಯದಲ್ಲಿ ಹಲ್ಲೆಲೂಯಾ ಒಂದು ಬೇಡ ಅಂತ ಹೇಳ್ತಾರೆ. ಹಾಗಾಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಏನು ಬರೆದಿದೆ ನೋಡ್ರಿ. 148ನೇ ಕೀರ್ತನೆಯನ್ನು ತೆಗಿರಿ. 148ನೇ ಕೀರ್ತನೆಯಲ್ಲಿ ಒಂದನೇ ವಚನದಲ್ಲಿ ನಿಮಗೆ ಮೈಕ್ ಇಲ್ಲ, ಕೊಡ್ಲಿಲ್ಲಲ್ಲ? 148 ಸಾಮ್ಸ್. ಯಾವ್ಗೆ ಸ್ತೋತ್ರ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ, ಈಗ ಪರಲೋಕದಿಂದ ಭೂಲೋಕಕ್ಕೆ ಬರ್ತುಂಟು, ಈ ಸೃಷ್ಟಿಗಳಿಗೆ ಬರ್ತುಂಟು. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ, ಹೊಳೆಯುವ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ, ಉನ್ನತೋನ್ನತವಾದ ಆಕಾಶವೇ ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಅವನ್ನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂಥ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಭೂಮಂಡಲದಿಂದ, ಈಗ ನೋಡಿ ಮೇಲಿನ ವಿಷಯ ಆಯ್ತು, ಈಗ ಭೂಮಂಡಲಕ್ಕೆ ಬಂತು. 7ನೇ ವಚನ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ತಿಮಿಂಗಿಲಗಳು, ಆದಿಸಾಗರಗಳು, ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು, ಬೆಟ್ಟಗಳು, ಎಲ್ಲ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲ ತುರಾಯಿ ಗಿಡಗಳು, ಎಲ್ಲ ಮೃಗ, ಪಶು, ಪಕ್ಷಿ, ಕ್ರಿಮಿಕೀಟಗಳು, ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಆತನ ನಾಮ ಒಂದೇ ಮಹತ್ವವುಳ್ಳದ್ದು. ಆತನ ಪ್ರಭಾವವು ಭೂಮಿ ಆಕಾಶಗಳಲ್ಲಿ ಮೆರೆಯುತ್ತದೆ. ಆತನು ತನ್ನ ಪ್ರಜೆಗೋಸ್ಕರ ಘನದ ಕೊಂಬನ್ನು ಎಬ್ಬಿಸಿದ್ದಾನೆ. ಆದುದರಿಂದ ಆತನ ಎಲ್ಲ ಭಕ್ತರು, ಆತನ ಸಮೀಪ ಪ್ರಜೆಗಳಾದ ಇಸ್ರಾಯೇಲ್ಯರು ಹಿಗ್ಗುತ್ತಾರೆ. ಯಾವಿಗೆ ಸ್ತೋತ್ರ. ಹಲ್ಲೆಲೂಯಾ. 49ನೇ ಕೀರ್ತನೆಗೆ ಬರುವಾಗ ನೋಡ್ರಿ, ಯಾವಿಗೆ ಸ್ತೋತ್ರ. ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ಸ್ತುತಿಸಬೇಕಂತೆ? ಇಸ್ರಾಯೇಲ್ಯರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ, ಚಿಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ. ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ನಾವು ಎಂಜಾಯ್ ಮಾಡಬೇಕು. ಯಾವುದರಲ್ಲಿ ಗೊತ್ತುಂಟ? ದೇವರ ಸ್ತುತಿ ಪದಗಳಲ್ಲಿ ಎಂಜಾಯ್ ಮಾಡಬೇಕು ನಾವು, ಕುಣಿಯುತ್ತಾ. ಹಲ್ಲೆಲೂಯಾ. ಆಮೇಲೆ ನಾಮವನ್ನು ಕೀರ್ತಿಸಲಿ. ದಮ್ಮಡಿ ಕಿನ್ನರಿಗಳಿಂದ ಆತನನ್ನು ಭಜಿಸಲಿ. ಕುಣಿಯುವುದಂದರೆ ಕೆಲವರ ನಾನು ನೋಡಿದ್ದೇನೆ, ಬ್ರೇಕ್ ಡ್ಯಾನ್ಸ್ ಸ್ಟೆಪ್, ಅದಲ್ಲ. ಅದೊಂಥರ ನಿಜವಾಗಿಯೂ ದೇವರಲ್ಲಿ ಆನಂದಿಸ್ತಾ ಕುಣಿಯುವಂಥದ್ದುಂಟಲ್ಲ, ಆ ಒಂದು ಎಂಜಾಯ್ಮೆಂಟ್ ಉಂಟು ನೋಡಿ, ಅದೊಂಥರ, ಅದು ಬೇರೆನೇ ಇರ್ತದೆ. ಹಲ್ಲೆಲೂಯಾ. ತಾಳ ಹಾಕುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅದನ್ನು ಜಾಸ್ತಿ ಕಂಡದ್ದು ಯಾರಲ್ಲಿ ಗೊತ್ತುಂಟ? ವೈವ್ಯಾಮ್ ಟೀಮ್ ಅವರಲ್ಲಿ. ವೈವ್ಯಾಮ್ ಅಂತ ಒಂದು ಟೀಮ್ ಇದೆ.
ಎಲ್ಲ ದೇಶದ ಯಂಗ್ ಜನರು ಆ ಟೀಮಲ್ಲಿ ಇರ್ತಾರೆ. ಅವರು ಏನಾದರೂ ಸ್ಪಿರಿಚುವಲ್ ಆಕ್ಟಿವಿಟೀಸ್ಗಳನ್ನು ತೋರಿಸುವಾಗ, ಡ್ಯಾನ್ಸ್ ಮಾಡುವಾಗ ಅವರು ಕರ್ತನನ್ನು ಸ್ತುತಿಸುತ್ತಾ ಅವರ ಮಹತ್ವವನ್ನು ತಿಳ್ಕೊಂಡವರಾಗಿ, ಕೊರಿಯೋಗ್ರಾಫಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವರು ಆಡಿ ತೋರಿಸುವವರಾಗಿದ್ದಾರೆ. ಅದರಲ್ಲಿ ಒಂಥರ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರ್ತದೆ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಇವತ್ತು ಒಂದು ತಿಳ್ಕೊಳ್ಳಿ, ಹೃದಯಪೂರ್ವಕವಾಗಿ ನೋಡಿ, ಆಕಾಶಕ್ಕೂ ಸ್ತುತಿಸಲಿಕ್ಕೆ ದೇವರು ಅಪ್ಪಣೆ ಕೊಟ್ಟಿದ್ದಾನೆ, ಭೂಮಿಗೂ ಭೂಮಿಯಲ್ಲಿರುವಂಥ ಎಲ್ಲವುಗಳು ಸ್ತುತಿಸುವುದಕ್ಕೆ ಕರೆಯಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಭಕ್ತ ಸಭೆ ಕೂಡ ಸ್ತುತಿಸುವುದಕ್ಕೆ ಕರೆಯಲ್ಪಟ್ಟಿದೆ. ಇವತ್ತು ನಾವು ಯಾರಾಗಿದ್ದೇವೆ? ಭಕ್ತ ಸಭೆ ಆಗಿದ್ದೇವೆ. ಆತನನ್ನು ಸ್ತುತಿಸುವುದಕ್ಕೆ ಕರೆಯಲ್ಪಟ್ಟವರು, ಆತನನ್ನು ಘನಪಡಿಸುವುದಕ್ಕಾಗಿ ಕರೆಯಲ್ಪಟ್ಟರು. ಆದ್ದರಿಂದ ಹೃದಯಪೂರ್ವಕವಾಗಿ ಸ್ತುತಿಸೋಣ. ಹಲ್ಲೆಲೂಯ. ಆತನ ಉಪಕಾರಗಳನ್ನು ನೆನೆಸಿಕೊಳ್ಳೋಣ, ಆತನು ಯಾರಾಗಿದ್ದಾನೆಂಬುದಾಗಿ ತಿಳಿದುಕೊಳ್ಳೋಣ ಮತ್ತು ಆತನನ್ನೇ ಆರಾಧಿಸೋಣ. ನೀನೊಬ್ಬನೇ ಸ್ವಾಮಿ. ಆರಾಧನೆ ಭಾಗ ಬರುವಾಗ ಅದು ಏನು ತೋರಿಸಂದರೆ, ನಿನ್ನ ಹೊರತು ನನಗೆ ಯಾರಿಲ್ಲ, ನೀನೊಬ್ಬನೇ, ನೀನೊಬ್ಬನೇ, ನಿನಗೇನೆ ನಾನು ಅಡ್ಡ ಬೀಳೋದು, ನಿನಗೇನೆ ನಾನು ವಿಧೇಯನಾಗುವುದು ಎಂಬ ಭಾಗವನ್ನು ಅದು ತೋರಿಸುವಂಥದ್ದಾಗಿದೆ ಆರಾಧನೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ನಾವು ಕರ್ತನನ್ನ ಕೊಂಡಾಡೋದಕ್ಕೆ ಸಿದ್ಧರಾಗೋಣ. ಆರ್ ಯು ರೆಡಿ? ಕುಣಿಯುತ್ತಾ ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಈ ದಿನವು ನಮ್ಮ ಜೀವಿತದಿಂದ ಅನುಗ್ರಹಿಸಿ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಮಕ್ಕಳಾದ ನಾವುಗಳು ಇಲ್ಲಿ ಬಂದು ಸೇರಿದ್ದೇವೆ ಆದರೆ ಅದು ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ನಡೆಸುವಿಕೆ, ನಿನ್ನ ಉಪಕಾರ, ನಿನ್ನ ಅದ್ಭುತ, ಇದರಿಂದಲೇ ನಾವಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಸಭೆ ಆರಾಧಿಸುವುದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ, ಪ್ರಾರ್ಥಿಸುವುದಕ್ಕಾಗಿ, ಏಕ ಮನಸ್ಸಿನಲ್ಲಿ ಇದನ್ನು ಮಾಡೋದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ನಾವು ನಂಬಿದ್ದೇವೆ ಸ್ವಾಮಿ, ನಮ್ಮ ಏಕ ಮನಸ್ಸಿನ ಸ್ತುತಿ ಆರಾಧನೆ, ನಮ್ಮ ಏಕ ಮನಸ್ಸಿನ ಪ್ರಾರ್ಥನೆ ಅದು ಬಿದ್ದು ಹೋಗುವುದಿಲ್ಲ, ಅದು ನಿನ್ನ ಕಡೆಗೆ ಏರಲ್ಪಡ್ತದೆ. ನಿನ್ನ ಕಡೆಯಿಂದ ನಮಗೆ ಉತ್ತರ ಅದು ದೊರಕ್ತದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈಗೋ ಸಭೆಯಾಗಿ ಸೇರಿ ಬಂದಿದ್ದೇವೆ, ನೀನು ನಾಡಿಸು. ಯೇಸು ನಾಮದಲ್ಲಿ ಬೇಡದಿನ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಕೈಗಳನ್ನು ತಂದವರು ಕೈಗಳನ್ನು ಎತ್ತಿ ನೋಡೋಣ. ಮನೆಯಲ್ಲಿ ಬಿಟ್ಟು ಬಂದವರು ಎತ್ತಲಿಕ್ಕೆ ಆಗೋದಿಲ್ಲ. ಎಲ್ಲರೂ ತಂದಿದ್ದಾರೆ, ದೇವ ಸ್ತೋತ್ರ. ಓಕೆ, ಈಗ ಕೈಗಳನ್ನು ತಂದವರು ಚಪ್ಪಾಳೆ ತಟ್ಟಿ ನೋಡುವ. ವಾ 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 ವಾ. ನೋಡ್ರಿ, ನಮ್ಮ ದೇವರಿಗೆ ಎಷ್ಟು ಉಪಕಾರ ಸಲ್ಲಿಸಿದ್ರು ಸಾಲುವುದಿಲ್ಲ. ಹಲ್ಲೆಲೂಯ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಹಲ್ಲೆಲೂಯ. ಜೋರಾಗಿ ಚಪ್ಪಾಳೆ ತಟ್ಟೋಣವಾ. ನಾನಿವತ್ತು ಬಯಸ್ತೇನೆ, ಖಾಲಿ ನಾವು ಮಾತ್ರ ಇಲ್ಲಿ ಹಾಡೋದು ಅಥವಾ ನಮ್ಮ ಜೊತೆ ಕೆಲವರು ಮಾತ್ರ ಸ್ತುತಿಸೋದು, ಕೆಲವರು ತಮ್ಮ ಚಟುವಟಿಕೆಗಳಲ್ಲಿರೋದು, ಇವತ್ತು ಅದು ಬೇಡ, ಅಥವಾ ಇಂದಿನಿಂದ ಅದು ಬೇಡ. ಎಲ್ಲರೂ ಹೃದಯದಿಂದ ಮನಪೂರ್ವಕವಾಗಿ ನಾವು ಆತನನ್ನು ಸ್ತುತಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ. ಕಮಾನ್ ಚರ್ಚ್, ನಾವು ಒಂದು ಕ್ಷಣ ಎದ್ದು ನಿಂತ್ಕೊಳ್ಳೋಣ. ಯಾರಿಗೆ ಎದ್ದು ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ನೀವು ಕುಳಿತುಕೊಳ್ಬೋದು. ಹಲ್ಲೆಲೂಯ. ಜೋರಾಗಿ ದೊಡ್ಡ ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟಿ. ನಾವು ಚಪ್ಪಾಳೆ ತಟ್ಟುವಾಗಲೇ ದೊಡ್ಡ ಕಾರ್ಯ ಆಗ್ತದೆ. ಆಮೆನ್. ಇನ್ನು ಜೋರಾಗಿ ಕಮಾನ್ ಚರ್ಚ್. ಓ ಗ್ಲೋರಿ, ಗ್ಲೋರಿ, ಗ್ಲೋರಿ. ನಿನ್ನಯ ಉಪಕಾರವ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಗ್ಲೋರಿ, 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 ಗ್ಲೋರಿ. ಸ್ತೋತ್ರ ಸಲ್ಲಿಸಿ, ಒಂದು ಕ್ಷಣ ಸ್ತೋತ್ರ ಸಲ್ಲಿಸಿ, ಒಂದು ಕ್ಷಣ ಸ್ತೋತ್ರ ಸಲ್ಲಿಸಿ. ಹಲ್ಲೆಲೂಯ. ಪ್ರೈಸ್ ಯು ಜೀಸಸ್. ಪ್ರೈಸ್. ಎಲ್ಲ ಬಾಯಿಗಳು ಸ್ತೋತ್ರ ಸಲ್ಲಿಸಿ. ಕಮಾನ್, ರೆಡಿ ಆಗೋಣ. ಕರ್ತನನ್ನ ಸ್ತುತಿಸಿ ಆರಾಧಿಸಿ ರೆಡಿ ಆಗೋಣ. ಕಮಾನ್, ಎಲ್ಲ ಬಾಯಿಗಳು ಸ್ತೋತ್ರ ಸಲ್ಲಿಸಿ, ಸ್ತೋತ್ರ ಸಲ್ಲಿಸಿ, ಸ್ತೋತ್ರ ಸಲ್ಲಿಸಿ, ಸ್ತೋತ್ರ ಸಲ್ಲಿಸಿ. ಸ್ತೋತ್ರಪ್ಪ, ನಿನ್ನ ಪ್ರೀತಿ, ನಿನ್ನ ಕೃಪೆ, ಕರುಣೆಗಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಲ್ಲೆಲೂಯ, 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 ಹಲ್ಲೆಲೂಯ. ಇನ್ನು ಜೋರಾಗಿ, ಇನ್ನು ಜೋರಾಗಿ, ಇನ್ನು ಜೋರಾಗಿ ಸ್ತುತಿಸಿ, ಸ್ತುತಿಸಿ, ಸ್ತುತಿಸಿ. ಆತನ ಉಪಕಾರಗಳನ್ನು ನೆನೆಸೋಣ ನಾವು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನಯ ಉಪಕಾರವ ನಾನೆಂದು ಮರೆಯೇನು, ನಿನ್ನಯ ಉಪಕಾರವ
ನಾನೆಂದು ಮರೆಯೇನು. ಎಲ್ಲರೂ ಹೇಳೋಣ, ಏಸಯ್ಯ 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 ಏಸಯ್ಯ. ನನ್ನ ಬಾಳಿನಲ್ಲಿ ನಿನ್ನ ಉಪಕಾರ ನಾನೆಂದು ಮರೆಯಲಾರೆ. ನನ್ನ ಬಾಳಿನಲ್ಲಿ ನಿನ್ನ ಉಪಕಾರ ನಾನೆಂದು ಮರೆಯಲಾರೆ. ನಿನ್ನ ಪ್ರೀತಿ ನಿನ್ನ ಕೃಪೆ ನಿನ್ನ ಕರುಣೆಗಾಗಿ ಸ್ತೋತ್ರ ಯೇಸುವೇ. ನಿನ್ನ ಪ್ರೀತಿ ನಿನ್ನ ಕೃಪೆ ನಿನ್ನ ಕರುಣೆಗಾಗಿ ಸ್ತೋತ್ರ ಯೇಸುವೇ. ಎಲ್ಲರೂ ಸ್ತೋತ್ರ ಸ್ತೋತ್ರ ಯೇಸಯ್ಯ 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 ಯೇಸಯ್ಯ. ಸ್ತೋತ್ರ ಕರ್ತನೆ, ಕರ್ತನೆ ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ. ಓ ನಿನ್ನ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಅದ್ಭುತಕ್ಕಾಗಿ ಸ್ತೋತ್ರ ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನ ಕರ್ತನೆ ನಮ್ಮ ಜೀವಿತ ದಿನಮಾನಗಳಲ್ಲಿ ನಡೆಸಿದಂಥ ದೇವರು ಸ್ವಾಮಿ. ಹಲ್ಲೆಲೂಯ. ನಿನ್ನ ಪ್ರೀತಿ ನಿನ್ನ ಕೃಪೆ ನಿನ್ನ ಕರುಣೆಗಾಗಿ ಸ್ತೋತ್ರ ರಾಜ. ಏಸಪ್ಪ ನಿನಗೆ ಸ್ತೋತ್ರ, ಏಸಪ್ಪ ನಿನಗೆ ಸ್ತೋತ್ರಪ್ಪ, ಏಸಪ್ಪ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಇನ್ನೊಂದು ಸಾಂಗ್ ಹೇಗೆ ಹೇಳ್ತಾರೆ, ಜೀವಿತ ದಿನಗಳಲ್ಲಿ ನನ್ನ ನಡೆಸಿದವ ನೀನೇ. ನಮ್ಮ ಕೈಗಳನ್ನು ತಟ್ಟುತ್ತಾ ನಾವು ಹಾಡೋಣ. ದಾರಿಗೆ ಬೆಳಕು ಆಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಜೀವಿತ ದಿನಗಳೆಲ್ಲ ನನ್ನ ನಡೆಸಿದವ ನೀನೇ, ನೀನೇ ನೀನೇ ತಂದೆಯೇ. ಜೀವಿತ ದಿನಗಳೆಲ್ಲ ನನ್ನ ನಡೆಸಿದವ ನೀನೇ, ನೀನೇ ನೀನೇ ತಂದೆಯೇ. Hallelujah. Come on, church. Hallelujah. 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 ನಿನ್ನ ಆತ್ಮವು ನನ್ನ ಸಹಾಯಕರು, ಸತ್ಯಕ್ಕೆ ಸೇರಿಸಿ
ನಡೆಸುವ ಆತ್ಮನು, ನಿನ್ನ ಆತ್ಮನು ನನ್ನ ಸಹಾಯಕನು, ಸತ್ಯಕ್ಕೆ ಸೇರಿಸಿ ನಡೆಸುವ ಆತ್ಮನು. ಜೀವಿತ ದಿನಗಳೆಲ್ಲ ನನ್ನ ನಡೆಸಿದವ ನೀನೇ, ನೀನೇ ನೀನೇ ತಂದೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಜೀವಿತ ದಿನಗಳೆಲ್ಲ Yes, Father. ನನ್ನ ನಡೆಸಿದವ ನೀನೇ, ನೀನೇ ನೀನೇ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ದೂತರು ಕುರಿಗಳ ಆತ್ಮವು ನನ್ನ ಸೇವೆಗೆ ಇರುವ ಸಹಾಯಕರು. ನಿನ್ನ ದೂತರು ಕುರಿಗಳ ಆತ್ಮವು ನನ್ನ ಸೇವೆಗೆ ಇರುವ ಸಹಾಯಕರು. ಜೀವಿತ ದಿನಗಳೆಲ್ಲ ನನ್ನ ನಡೆಸುವವ ನೀನೇ, ನೀನೇ ನೀನೇ ತಂದೆಯೇ. ಸ್ತೋತ್ರ ಯೇಸುವೇ. ಜೀವಿತ ದಿನಗಳೆಲ್ಲ ನನ್ನ ನಡೆಸಿದವ ನೀನೇ, ನೀನೇ ನೀನೇ ತಂದೆಯೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ಕುಣಿಯುತ್ತಾ ಆತನ ಆರಾಧಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್ ನಾವೆಲ್ಲರನ್ನ ಕರ್ತನೆ ಈ ಲೋಕ ಯಾತ್ರೆಯಲ್ಲಿ ಸ್ವಾಮಿ ನೀನು ನಡೆಸ್ತಾ ಬಂದಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ನಡೆಸಿದಂಥ ಕರ್ತನ ನಿನ್ನ ಮಹೋನ್ನತನಾಗಿದೆ ದೇವರೇ. ಓ ನಿನ್ನನ್ನೇ ನಾವು ಸ್ತುತಿಸ್ತೇವೆ ಸ್ವಾಮಿ. ನೀನು ಭಯಂಕರನು ಸ್ವಾಮಿ, ನೀನು ನಿತ್ಯನು ಸ್ವಾಮಿ, ನೀನು ಸ್ತುತ್ಯನು ಸ್ವಾಮಿ, ನೀನು ಆರಾಧನೆಗೆ ಯೋಗ್ಯನು ಸ್ವಾಮಿ, ನೀನು ಮಹಿಮೆಗೆ ಯೋಗ್ಯನು ಸ್ವಾಮಿ. ಹಲಲೂಯ ಹಲಲು ನಿನ್ನನ್ನೇ ಸ್ತುತಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸ್ತುತಿಸುವೆ ನಾನು. ಥ್ಯಾಂಕ್ ಯು ಜೀಸಸ್. ಹಲಲುಯ ಭಜಿಸುವೆಪ್ಪ, ನಮಿಸ್ತೇವೆ ಸ್ವಾಮಿ. ನೀನು ಸ್ತುತಿಗೆ ಯೋಗ್ಯನು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಪ್ರೈಸ್. ಥ್ಯಾಂಕ್ ಯು ಲಾರ್ಡ್. ವರ್ಷಿಪ್ ಯು ಜೀಸಸ್. ಅಪ್ಪ ನಿನ್ನ ಕರುಣೆಗಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ನೀನು ಕೊಟ್ಟಿರುವ ರಕ್ಷಣೆಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಮಿಸುವೆ ನಾನು ನಿನ್ನನ್ನೇ. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಮಿಸುವೆ ನಾನು ನಿನ್ನನ್ನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Oh, glory Jesus, hallelujah, 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 hallelujah.
ಯೋಗ್ಯನು ನನ್ನೇಸುವೆ, ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ನೀ ಮಾತ್ರ ಯೋಗ್ಯನು ನನ್ನೇಸುವೆ. ನಾನು ಭಜಿಸುವೆ, ನಮಿಸುವೆ ನಾನು ನಿನ್ನ. ಓ ಗ್ಲೋರಿ 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 ಗ್ಲೋರಿ. ಸ್ತುತಿಸುವೆ ನಾನು, ನಮಿಸುವೆ ನಾನು ನಿನ್ನ. Hallelujah, 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 hallelujah. Oh glory Jesus, hallelujah, 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 hallelujah. ಯಜ್ಞದ ಗುರಿಯೇ ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ನನ್ನೇಸುವೆ. ಯಜ್ಞದ ಗುರಿಯೇ ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ನನ್ನೇಸುವೆ. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಮಿಸುವೆ ನಾನು ನಿನ್ನನ್ನೇ. ಸ್ತುತಿಸುವೆ ನಾನು, ಭಜಿಸುವೆ ನಾನು, ಎಸ್ ಫಾದರ್, ನಮಿಸುವೆ ನಾನು ನಿನ್ನನ್ನೇ. Hallelujah, glory, glory, glory. Yes, Father, hallelujah, 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 Lord, hallelujah, 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 hallelujah. ಯೂದಾ ಕುಲ ಸಿಂಹವೇ, ದಾವೀದನ ಅಂಕುರವೇ, ಜಯವನ್ನು ಹೊಂದಿರುವೆ ನನ್ನೇಸುವೆ. ಯೂದಾ ಕುಲ ಸಿಂಹವೇ, ದಾವೀದನ ಅಂಕುರವೇ, ಜಯವನ್ನು ಹೊಂದಿರುವೆ ನನ್ನೇಸುವೆ. ಸ್ತುತಿಸುವೆ ನಾನು, ಭಜಿಸುವೆ ನಾನು, ಎಸ್ ಫಾದರ್, ನಮಿಸುವೆ. ಗ್ಲೋರಿ. Yes, 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 thank you Lord, thank you Jesus, thank you Lord. ಸ್ತುತಿಸುವೆ ನಾನು Father, ನಮಿಸುವೆ ನಾನು ನಿನ್ನನ್ನೇ. Hallelujah, hallelujah, hallelujah. Oh glory Jesus, barala bara 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 bara. Hallelujah, hallelujah. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ, ನಿನ್ನ ಸ್ತುತಿಗೆ ಯೋಗ್ಯನಪ್ಪ ದೇವರೇ. ನೀನು ಯಜ್ಞದ ಕುರಿಯಾದ ನೀನು ಸತ್ತರೊಳಗಿಂದ ಎದ್ದು ಬಂದ ಆತನ ಸ್ವಾಮಿ. Hallelujah, hallelujah, glory, 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 glory. Hallelujah. Yes Lord, ನಿನ್ನ ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು ಸ್ವಾಮಿ. ನಿನ್ನ ಯಜ್ಞದ ಕೊರೆಯು ಮಾನವರಾದ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟ ಮೂರನೇ ದಿನದಲ್ಲಿ ಎದ್ದು ಬಂದ ಆತ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ಉದಯ ಕಾಲದಲ್ಲೂ ಸ್ವಾಮಿ, ಮಧ್ಯಾಹ್ನದಲ್ಲೂ, ಸಂಜೆಯ ಎಲ್ಲ ಸಮಯದಲ್ಲೂ ದೇವರೇ ನಿನ್ನನ್ನೇ ನಾವು ಆರಾಧಿಸ್ತೇವೆ ಸ್ವಾಮಿ, ನಿನ್ನನ್ನೇ ನಾವು ಸ್ತುತಿಸ್ತೇವೆ ಸ್ವಾಮಿ. Oh, we worship you Lord, thank you Jesus.
ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿ ಶರಣನಾದೆನು ನಾನು. ಕ್ರಿಸ್ತ ಪ್ರೀತಿಗೆ ಶರಣನಾದೆನು, ಶರಣನಾದೆನು ನಾನು. ಕ್ರಿಸ್ತ ಪ್ರೀತಿಗೆ ಶರಣನಾದೆನು. ಆರಾಧನೆ ಆರಾಧನೆ ಆರಾಧನೆ. ಎಸ್ ನಮ್ಮ ಕರಗಳನ್ನು ಪರಲೋಕದ ಕಡೆಗೆ ಎತ್ತುತ್ತ, ಎಸ್ ಎಸ್ ವಿ ವರ್ಷಿಪ್ ಯು ಜೀಸಸ್. ಓ ಮೈಟಿ ಗಾಡ್, ಓ ಕಿಂಗ್ ಆಫ್ ಕಿಂಗ್, ಲಾರ್ಡ್ ಆಫ್ ಲಾರ್ಡ್. ಎಸ್ 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 ಪರಿಶುದ್ಧನು ನೀನು, ಪರಿಶುದ್ಧನು ನಿನ್ನ ನಾಮ, ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಎಸ್ ಫಾದರ್, ಪರಿಶುದ್ಧನು ನೀನು, ಪರಿಶುದ್ಧನು. ಎಸ್ 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 ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. Come on church. Yes Father, yes Jesus, yes Holy Spirit. Aradhane, come on once more. Aradhane, glory glory glory. Yes 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 yes. Aradhane aradhane. Akashave ninna ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಎಸ್ ಫಾದರ್, ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಆರಾಧನೆ. ಎಲ್ಲ ಬಾಯಿಗಳು come on church, worship him. Yes yes, right time. Hallelujah hallelujah hallelujah. ನಿನಗೆ ಆರಾಧನೆ ರಾಜ. ಆರಾಧನೆ 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 ಆರಾಧನೆ. ಪರಿಶುದ್ಧನು ನೀನು, ಪರಿಶುದ್ಧನು ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಹೇಳೋಣ ಪ್ರತಿಯೊಬ್ಬರನ್ನು, come on, ಪರಿಶುದ್ಧನು ರಬ. Yes Father, yes 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 Holy God. ಪರಿಶುದ್ಧವು ಹೇಳೋಣ. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗ
ಜೀವಕ್ಕೆ ಮಾರ್ಗವು ನಿನ್ನ ನಾಮವೇ. ಶಕಲ್ಲರವ. Yes, 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 Father. Jesus, we worship you. We praise you, Lord. ಆರಾಧನೆ. ಎಲ್ಲ ಬಾಯಿಗಳು, ಎಲ್ಲರೂ come on. ಆರಾಧನೆ, ಆರಾಧನೆ. ಇನ್ನೊಮ್ಮೆ ನೋಡೋಣ. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಎಸ್ ಫಾದರ್. ಆಕಾಶವೇ ನಿನ್ನ ಸಿಂಹಾಸನ, ಎಸ್ ಲಾರ್ಡ್. ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಎಲ್ಲ ಸಭೆ ಸ್ವರ ಕೇಳಿಸಲಿ. ಕಮ Yes, 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 Father. Father, we worship you, Lord. Jesus, we worship you, Lord. Holy Spirit, we worship you, Lord. Yes, 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 you are Almighty God. You are King of Kings. You are Lord of Lord. Oh, you are Holy God. ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಎಲ್ಲ ಸಮಯದಲ್ಲಿ ಸ್ವಾಮಿ ಆಲಸ. ಎಸ್ ಫಾದರ್. ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಶರಣನಾದನು ನಾನು ಕ್ರಿಸ್ತ ಪ್ರೀತಿಗೆ, ಶರಣನಾದೆನು ಶರಣನಾದೆನು ನಾನು ಕ್ರಿಸ್ತ ಪ್ರೀತಿಗೆ, ಶರಣನಾದೆನು. ಎಸ್ 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 ಹೋಲಿ ಗಾಡ್. ನಿಮಗೆ ಮಹಿಮೆ ರಾಜ, ನೀವೊಬ್ಬನೇ ಮಹಿಮೆಗೆ ಯೋಗ್ಯನಾದ ದೇವರು. ಎಸ್ ಎಸ್ ಎಲ್ಲರೂ ಕಮಾನ್ ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಎತ್ತುತ್ತೇವೆ. ರಬೋ ಶಕಲ ರಬೆ ಲೋಕ್ರಿ ಮಾತೆ ರೋ ರೋ ರೋ. ಎಸ್ ಎಸ್ ಯಾರಿಗೆಲ್ಲ ಲೀಡ್ ಆಗ್ತದೆ. ಸ್ಪೀಕಿಂಗ್ ಟೈಮ್ಸ್ ವಿಕೋಬ ವ್ಯವಹಾರ ಶಕೋರ. ಆರಾಧನೆ 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 ಆರಾಧನೆ. ಓ तेरी स्तुति आराधना करता हूँ मैं तुझसे प्रार्थना. महिमा से तेरी तू इस जगह को जो भी तू चाहे तू यहाँ पे हालेलुया 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 हालेलुया.
ಸಭೆ ಜೋರಾಗಿ ಚಪ್ಪಲಿ ತಟ್ರಿ. ಓ ಆತನ ಘನತೆಗಾಗಿ, ಆತನ ಮಹಿಮೆಗೆ ಇನ್ನು ಜೋರಾಗಿ. ಕಮ್ ಆನ್ ಚರ್ಚ್, ಕಮ್ ಆನ್ ಚರ್ಚ್. ಕ್ಲಾಪಿಂಗ್ ಕ್ಲಾಪಿಂಗ್ ಕ್ಲಾಪಿಂಗ್. ರಬರ ಶಕ ರಬಬಬಬಲ ಸೋ. ಎಸ್ 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 ಎಸ್. Oh, 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 glory, 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 glory. Oh, fill your people, oh God. Fill your people, oh God. Fill for your glory, for your glory, for your glory. Thank you, Jesus. Amen, 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 amen. ದಯವಿಟ್ಟು ಕೂತ್ಕೊಳ್ಳ್ರಿ ಸಭೆ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಎಂಥ ಒಳ್ಳೆ ಸಂದರ್ಭ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹಿಸಿಕೊಟ್ಟಿದ್ದಿ. ಗಣನೆಗೆ ಬಾರದಂತ ನಮ್ಮನ್ನು ದೇವರ ಗಣನೆಗೆ ತಂದು ಕ್ರಿಸ್ತ ಯೇಸುವಿನಲ್ಲಿ ದೇವರೇ ಆತ್ಮಿಕ ವಲಯದಲ್ಲಿ ನಮ್ಮನ್ನು ನಿಲ್ಲಿಸಿ ಎಲ್ಲ ಆತ್ಮೀಯ ಆಶೀರ್ವಾದಗಳಿಗೆ ನಾವು ಪಾತ್ರರನ್ನಾಗಿ ಮಾಡಿದ ದೇವರೇ ಸ್ತೋತ್ರ. ಆ ಸಮಾಧಾನ, ಆ ಆರೋಗ್ಯ, ಆಶೀರ್ವಾದ ಲಾರ್ಡ್, ನಿನ್ನ ರಾಜ್ಯದ ಕಂಟ್ರೋಲಲ್ಲಿ ನಮ್ಮನ್ನ ಕ್ರಿಸ್ತನಲ್ಲಿ ಇಟ್ಟುಕೊಂಡಿರೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ದೇವರೇ ನಿನ್ನ ನುಡಿಗಳನ್ನು ಕೇಳುವುದಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದೇವೆ. ನಮ್ಮ ಕೂಡ ನೀನು ಮಾತಾಡಬೇಕು ರಾಜ, ನಮ್ಮನ್ನು ಕೂಡ ಮಾತಾಡಬೇಕು. ನಿನಗೆ ಸಮರ್ಪಣೆ, ನಿನ್ನ ನುಡಿಗಳಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ. ಕಾರ್ಯ ಮಾಡು, ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ. ಸ್ವಲ್ಪ ಆಗಕ್ಕಿಂತ ಈಗ ಬೆಟರ್ ಇದೆ. ಗುಡ್. ಹಾಲೆಲೂಯಾ. ಇನ್ನೂ ಬೆಟರ್ ಆಯಿತು. ಕೊನೆಯದಾಗಿ ಇನ್ನೂ ಬೆಟರ್ ವಾಯ್ಸ್ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆಯ್ತಾ? ಹಾಲೆಲೂಯಾ. ಗುಡ್. ಗ್ಲೋರಿ ಟು ಗಾಡ್. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ಸೇವಕಿ ಮತ್ತು ಸೇವಕರ ಪತ್ನಿ ಮತ್ತು ಸೇವಕರು ಒಟ್ಟಿಗೆ ನಮ್ಮ ಮಧ್ಯದಲ್ಲಿದ್ದಾರೆ. ನಾನೀಗ ಅವರಿಗೆ ಈ ಸಮಯವನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ವಿಕ್ಕಿ, ದೇವರ ಸೇವಕರಾದಂಥ ವಿಕ್ಕಿ ನಮ್ಮ ಮಧ್ಯದಲ್ಲಿ ಈಗ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ನಂತರ ಒಂದು ಪ್ರಾಮುಖ್ಯವಾದಂಥ ಬರ್ಡನನ್ನು ಅವರ ಪತ್ನಿ ಶೇರ್ ಮಾಡಿಕೊಳ್ಳಿಕ್ಕಿದ್ದಾರೆ. ಅದು ನಮ್ಮ ಪ್ರಾರ್ಥನೆಗಾಗಿ. ಓಕೆ, ಗಾಡ್ ಬ್ಲೆಸ್ ಯು ಆಲ್. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಜಸ್ಟ್ ಅವರು ಬರುವವರೆಗೆ ನಾವು ನಮ್ಮ ಹೃದಯಗಳನ್ನು ತೆರೆದವರು ಹಾಗೆಯೇ ಸ್ಪಿರಿಟಲ್ಲಿ ನಾವು ಚಲಿಸ್ತಾ ಇರೋಣ. ಥ್ಯಾಂಕ್ ಯು ಲಾರ್ಡ್. ರಬಾಶೆನಿಲೋಬೋ ಲಕಾತೋ ರಹಾತೋ ಬರೆಶೆಕೊಲೋ ಲಹಬ್ರೋ. ಥ್ಯಾಂಕ್ ಯು ರಹಬ್ರೋ. ಸ್ಪೀಕಿಂಗ್ ಟಂಗ್ಸ್. ಒಂದು ಸ್ವಲ್ಪ ಅನ್ಯ ಭಾಷೆ ಲೀಡ್ ಆಗೋರು ಅನ್ಯ ಭಾಷೆಯಲ್ಲಿ ಮಾತಾಡಿ. ಸ್ತೋತ್ರ ಮಾಡಲಿಕ್ಕೆ ಲೀಡ್ ಆಗೋರು ಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ರಿ. ಪ್ರಾರ್ಥನೆಗೆ ಲೀಡ್ ಆಗೋರು ಪ್ರಾರ್ಥನೆ ಮಾಡ್ರಿ. ಲಹೋಬಾ ಲಹೈ ರಹೋಮ ರಹಸೆಕೆ ಬರ. ಹೈ ಸ್ಪೀಕಿಂಗ್ ಮಾತಾಡಿ. ರಿಶಲೋಕೋ ರಬಾ ಲಕೋ ರಬಾ ಶಕಾಂತೆರಿ ಬೆರುಬು ಲಹಾಸೆ ಅಲ್ರೋಹೋ ರಿಬ್ರಾಶಕ ಬ್ರೇಮಂತೋ ಲಬ್ರೋ ಶಕಾಲೋ ರಬ್ರೈಂತೆರಿ ಬ್ರೇಬ್ರೇ. ಪ್ರೀತಿಸುವೆ ನಿನ್ನನ್ನೇ ಯೇಸುವೆ ಎಂದೆಂದಿಗೂ. ಪ್ರೀತಿಸುವೆ ನಿನ್ನನ್ನೇ ಯೇಸುವೆ ಎಂದೆಂದಿಗೂ. ನೀನೇ ನನ್ನ ಆತ್ಮರಕ್ಷಕ, ನೀನೇ ನನ್ನ ಜೀವದಾಯಕ, ನೀನೇ ನನ್ನ ಆತ್ಮರಕ್ಷಕ, ನೀನೇ
worship you, Lord. Hallelujah. Shamala rakina rotuna rabina labani luriri ribase kira labhantre libreheno lehero shakemo lakoro bondi libo rabhane leboro bo shakaramo. Thank you, Lord. Ribro hundrelebo oh la 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 hey shabremo. Thank you, Lord. Thank you, Jesus. Thank you, Jesus. Abashakala rabahate rebede barabo tarabarabada. Loho brehete rehamandre bishakora brende. Lekrebandri brishalam brende lerebo. Librishalabhandre bihatora bahana. Hallelujah. Stotra Lord. Stotra Lord. Jesus name, O Lord. Amen. Amen, 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 amen. Hallelujah, hallelujah. ನಾವಿವತ್ತು ಸಭೆಯಾಗಿ ಸೇರಿ ಬರುವಂತೆ ಯಾರು ಕೃಪೆ ಕೊಟ್ಟಿದ್ದಾರೆ? ದೇವರು ಒಂದು ಕೃಪೆ ಕೊಟ್ಟಿದ್ದಾರೆ. ಸಭೆಯಾಗಿ ಸೇರಿ ಬರುವುದಂದ್ರೆ ಅದು ಸಣ್ಣ ಒಂದು ಸಂಗತಿ ಅಲ್ಲ, ದೊಡ್ಡ ಸಂಗತಿ. ಹಲ್ಲೆಲೂಯಾ. ಇವತ್ತು ನಮ್ಮ ಮಧ್ಯದಲ್ಲಿ ದೇವರ ಸೇವಕರು ಬಂದಿದ್ದಾರೆ. ಅದರಿಂದ ಸಭೆಯಾಗಿ ಸೇರುವಂತೆ ಕೃಪೆ ಕೊಟ್ಟ ದೇವರಲ್ಲಿ ನಾವು ಹರ್ಷಿಸುತ್ತಾ ವಾಕ್ಯವನ್ನು ಕೇಳುವುದಕ್ಕೆ ನಾವು ರೆಡಿ ಆಗೋಣ. ಹಲ್ಲೆಲೂಯಾ. ದೇವರ ಸೇವಕರಾದ ವಿಕ್ಕಿ ಬ್ರದರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಹೇಳುವಾಗ ಅವರ ಪತ್ನಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕಿದ್ದಾರೆ. ಎಂದೆಂದಿಗೂ ಮಾಡುವೆ ಆರಾಧನೆ ಎಂದೆಂದಿಗೂ ಮಾಡುವೆ Thank you, Father God. I give you glory and honor and praise, Lord. Thank you, God. We thank you for this wonderful time, O Master. ತಂದೆಯಾದ ದೇವರು ಈ ಒಳ್ಳೆ ಸಮಯದಕ್ಕೆ, ಅದ್ಭುತ ಸಮಯದಕ್ಕೆ ನಾವು ನಿಮಗೆ We ಸ್ತೋತ್ರ. thank you, God, for this special time that you brought us before your presence. ನಿನ್ನ ಪ್ರಸನ್ನತೆಯಲ್ಲಿ ಈ ವಿಶೇಷವಾದ ಸಮಯ ನಮಗೆ ಕೊಟ್ಟಿದ್ದಿ, ಅದಕ್ಕೆ ಸ್ತೋತ್ರ. We surrender everything into your wonderful, glorious presence. ನಾವು ಎಲ್ಲನೂ ನಿನ್ನ ಅದ್ಭುತ ಪ್ರಸನ್ನತೆ ನಿನ್ನ ಹಸ್ತ ಕೈಲಿ ಒಪ್ಪಿಸಿಕೊಡ್ತಾ ಇದ್ದೀವಿ. Wash us and cleanse us with your blood, O Lord. ನಿನ್ನ ರಕ್ತ ಮೂಲಕ ನಮಗೆ ಶುದ್ಧ ಮಾಡು. O Lord, flood and fill us with your joy and with your spirit, O Lord. ನಿನ್ನ ಸಂತೋಷ ಮತ್ತೆ ನಿನ್ನ ಆನಂದ ಮೂಲಕ ನಮಗೆ ತುಂಬಿಸು. Open each one's spiritual eyes, ears, heart and mind present here. ಪ್ರತಿಯೊಬ್ಬರ ಆತ್ಮಿಕ ಕಣ್ಣು ಕಿವಿ ತೆರೆಯಲ್ಪಡಲಿ. That they may know the truth and the truth may set them free. ಅವರು ಸತ್ಯಕ್ಕೆ ತಿಳುವಳಿಕೆಗೆ ಬರಲಿ. ಅದು ಸತ್ಯ ಅವರಿಗೆ ಬಿಡುಗಡೆ ಕೊಡ್ತದೆ. Touch our lips and put your words in our mouth, O Lord. ನಮ್ಮ ತುಟಿಗಳಿಗೆ ನಿಮ್ಮ ಹಸ್ತನ ಮುಟ್ಟಿರಿ. That not we but the Holy Spirit speak through us. ನಾವಲ್ಲ, ಆದರೆ ಪವಿತ್ರಾತ್ಮ ನಮ್ಮ ಮೂಲಕ ಮಾತಾಡಲಿ. Bless and anoint my wife as well to interpret. ನನ್ನ ಪತ್ನಿಗೆ ಸಹ ಅಭಿಷೇಕ ಮಾಡು, ಅವರು ಕರೆಕ್ಟ್ ಆಗಿ ಅನುವಾದ ಮಾಡಲಿ.
Oh Lord, we ask you for one thing above all. ಎಲ್ಲಕ್ಕಿಂತ ಮೇಲೆ ನಾವು ಒಂದು ಮಾತನ್ನು ಕೇಳ್ತಾ ಇದ್ದೇವೆ. Let your presence make all the difference. ನಿನ್ನ ಪ್ರಸನ್ನತೆ ನಮ್ಮಲ್ಲಿ ವ್ಯತ್ಯಾಸ ತರಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಲ್ಲಿ Amen. ಪ್ರಾರ್ಥಿಸುತ್ತೇವೆ. The church said amen. ಸಭೆ ಹೇಳುವುದು ಆಮೆನ್. Praise the Lord. Can you wave your hands and say hallelujah? ಕೈ ಎತ್ತಿಕೊಂಡು ಹಲ್ಲೆಲೂಯಾ ಇಲ್ವಾ? Are you all happy? ನೀವು Are you ಸಂತೋಷವಾಗಿದ್ದೀರಾ? happy that Christ Jesus is your savior? ಯೇಸು ಕ್ರಿಸ್ತನು ನಿಮ್ಮ ರಕ್ಷಕನೇ ಹೇಳಿ ನಿಮಗೆ ಸಂತೋಷ ಇದೆಯಾ? Are you happy that Jesus has promised that he will never leave you, he will never forsake ನೀವು you? ಸಂತೋಷ ಪಡ್ತೀರಾ? ಯಾಕೆ ಹೇಳಿದ್ರೆ ಯೇಸು ಹೇಳಿದರೆ ನಿಮಗೆ ಯಾವಾಗ ನಿಮ್ಮ ಕೈಯನ್ನು ಬಿಡುವುದಿಲ್ಲ, ನಿಮಗೆ ಯಾವಾಗ ತಿರಸ್ಕಾರ ಮಾಡುವುದಿಲ್ಲ. Are you happy when the Lord says the battle is mine and the victory is yours? ನೀವು ಸಂತೋಷ ಪಡ್ತೀರಾ ಯಾವಾಗ ದೇವರು ಹೇಳ್ತಾರೆ ಯುದ್ಧ ನನ್ನದು, ಜಯ ನಿಮ್ಮದು. Vengeance belongs to me, says the Lord. ಬದಲಾ ತಕೊಳ್ಳೋದು ಇಲ್ಲಾದ್ರೆ ಎಂತ ಹೇಳ್ತಾರೆ ವೆಂಜನ್ಸ್? ಸೇಡು. ಓಕೆ, ಸೇಡು ತಕೊಳ್ಳೋದು ಅದು ನನ್ನ ಕೆಲಸ, ನಿಮ್ಮ ಅಲ್ಲ. Praise the Lord. Our God is a great and mighty God. ನಮ್ಮ ದೇವರು ಸಂಪೂರ್ಣ ಸರ್ವಶಕ್ತನಾದ Our ದೇವರಾಗಿದ್ದಾರೆ. God is a God who hears and answers our prayers. ನಮ್ಮ ದೇವರು ನಮ್ಮ ಪ್ರಾರ್ಥನೆಗೆ ಕೇಳಿ ಉತ್ತರ ಕೊಡುವಂತ He ದೇವರಾಗಿದ್ದಾರೆ. says, call unto my name and I will answer you. ಅವ್ರು ಹೇಳ್ತಾರೆ ನನ್ನ ಹೆಸರನ್ನು ಕರೀರಿ, ನಾನ್ ನಿಮ್ಗೆ ಉತ್ತರ When ಕೊಡ್ತೇನೆ. I came to the Lord, ನಾನ್ ಯಾವಾಗ ರಕ್ಷಣೆಗೆ ಬಂದೆ, oh, I was clinging on to these words. ನಾನ್ ಅವರ ವಾಕ್ಯಗೆ ಹಿಡಿದುಕೊಂಡೇ ನಡೀತಾ ಇದ್ದೆ. I was desperately in need of someone who could hear and answer. ನಾನು ಒಂದು ವ್ಯಕ್ತಿಗೆ ಹುಡುಕ್ತಾ ಇದ್ದೆ, ಯಾರು ಅವರ ಉತ್ತರ ಕೊಡ್ತಾರೆ ಎಲ್ಲಿಕೊಂಡು. And our God says, ನನ್ನ ದೇವರು ಹೇಳ್ತಾರೆ, I will answer you. ನಾನ್ ನಿಂಗೆ ಉತ್ತರ I ಕೊಡ್ತೇನೆ, will answer you. ನಾನ್ ನಿಂಗೆ ಉತ್ತರ ಕೊಡ್ತೇನೆ. Praise the Lord. Praise the Lord. What we need to do as Christians is we need to spend time in prayer. ನಾವು ಕ್ರಿಸ್ತಿಯಾಗಿ ನಾವು ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆ ಸಮಯದಲ್ಲಿ ನಿಲ್ತುಕೊಂಡ್ಬೇಕು. I don't want to ask you how is your prayer life. ನಾನ್ ನಿಮ್ಗೆ ಕೇಳುವುದು ಬಯಸುವುದಿಲ್ಲ ನಿಮ್ಮ ಪ್ರಾರ್ಥನೆ ಜೀವನ ಹೇಗೆ ಉಂಟು But ಹೇಳಿಕೊಂಡು. when many a times in India, ಆದ್ರೆ ಕೆಲವು ಸರ್ತಿ ಭಾರತ ದೇಶದಲ್ಲಿ you know, when is the best time we start really praying very earnestly? ನಾವು ಯಾವಾಗ Sincerely. ನಮ್ಮ ಇಮಾನ್ದಾರಿನ ಪ್ರಾರ್ಥನೆ ಮಾಡುದು ಯಾವಾಗ ಮಾಡ್ತೇವೆ? ಇಮಾನ್ದಾರಿದ ಪ್ರಾರ್ಥನಾ. ಇಮಾನ್ದಾರಿನ ಪ್ರಾರ್ಥನೆ ಯಾವಾಗ ಮಾಡ್ತೇವೆ? You know when? Yes. When we are driving our bike or car ನಾವು ಯಾವಾಗ ನಮ್ಮ ಗಾಡಿ ನಡೆಸ್ತೇವೆ ಇಲ್ಲದ್ರೆ ಕಾರ್ and we see a traffic police standing there. ಮುಂದೆ ಒಂದು ಟ್ರಾಫಿಕ್ ಪೊಲೀಸ್ಗೆ ನಾವು ನೋಡ್ತೇವೆ. Oh, the prayer comes right from deep inside. ಓ, ಪ್ರಾರ್ಥನೆ ಒಳಗಿಂದ ಶುರು ಆಗ್ತದೆ. God save me, cover me under your blood, protect me. ದೇವರು ನಂಗೆ ಕಾಪಾಡು, ನಿನ್ನ ರಕ್ತ ಕೆಳಗೆ ಮರೆ ಮಾಡು, ನಂಗೆ Hide me ಸುರಕ್ಷೆ under ಕೊಡು. your blood. ನಿನ್ನ ರಕ್ತ ಒಳಗೆ ನಂಗೆ ಮರೆ ಮಾಡು. He should not see me, he should not stop me. ಪೊಲೀಸ್ ನಿಲ್ಲಿಸಬಾರ್ದು, ಪೊಲೀಸ್ ನೋಡೇಬಾರ್ದು. Such sincere prayer. ಅಷ್ಟು ಇಮಾನ್ದಾರಿದು ಪ್ರಾರ್ಥನೆ. One day I asked my friend, is there any problem? ನಾನ್ ನನ್ನ ಸ್ನೇಹಿತರಿಗೆ ಕೇಳಿದೆ, ಏನ್ ಸಮಸ್ಯೆ ಇದೆಯಾ? Why are you so nervous? ಯಾಕೆ ನೀನು ಭಯ ಪಡ್ತಾ Your ಇದ್ದೀಯ? papers are okay? ನಿನ್ನ ಹತ್ರ ಗಾಡಿದ ಪೇಪರ್ ಎಲ್ಲ ಸರಿ ಇದೆಯಾ? Okay. ಓ, ಸರಿ ಇದೆ. Everything is fine. ಎಲ್ಲ ಸರಿ ಇದೆಯಾ? I said yes, but I don't know why when we see a traffic police, one fear grips us. ಯಾಕೆ ನಾನು ಟ್ರಾಫಿಕ್ ಪೊಲೀಸ್ಗೆ ನೋಡಿದ್ರೆ ನನ್ನ ಒಳಗೆ ಒಂದು ಭಯ ಹಿಡಿತಾ ಇರುತ್ತೆ. Praise the Lord. Our prayer should go beyond this level. ನಮ್ಮ ಪ್ರಾರ್ಥನೆ ಜೀವನ ಇದಕ್ಕಿಂತ ಹೆಚ್ಚು ಮಟ್ಟಿಗೆ Most of our ಹೋಗ್ಬೇಕು. prayer are emergency prayer. ಕೆಲವು ಸರ್ತಿ ನಮ್ಮ ಪ್ರಾರ್ಥನೆ ಅಗತ್ಯ ಇರುವಾಗ ಎಮರ್ಜೆನ್ಸಿ ಆಗ ಪ್ರಾರ್ಥನೆ, Emergency prayers. ಅದು ಎಮರ್ಜೆನ್ಸಿ ಪ್ರಾರ್ಥನೆ After ಹೇಳ್ಬೋದು. that finished. ಅದ ನಂತರ ಬಿಟ್ಟು ಬಿಡ್ತವೆ. Praise God. We need to spend real time in prayer. ನಮ್ಗೆ ಪ್ರಾರ್ಥನೆಯಲ್ಲಿ ನಿಜವಾದ ಸಮಯ ನಾವು He is ಕಲಿಬೇಕು. a God who hears and answers. ನಮ್ಮ ದೇವರ ಪ್ರಾರ್ಥನೆ ಕೇಳಿಕೊಂಡು ನಮ್ಮನ್ನು ಉತ್ತರ ಕೊಡುವಂತ There are ದೇವರ different ways of praying. ಪ್ರಾರ್ಥನೆ ಮಾಡಿದ್ದು ಭಿನ್ನ ಭಿನ್ನ ರೀತಿ ಇದೆ. Different styles of praying. ಭಿನ್ನ ರೀತಿಯಿಂದ ನಾವು ಪ್ರಾರ್ಥನೆ When we were ಮಾಡ್ತೇವೆ. Catholics, we would kneel down and we would spend time on our knees and pray. ನಾವು ಕ್ಯಾಥಲಿಕ್ ಇರುವಾಗ ನಾವು ಮೊಣಕಾಲು ಹಿಡಿದು ನಮ್ಮ ಮೊಣಕಾಲಲ್ಲೇ ಪ್ರಾರ್ಥಿಸ್ತಿದ್ದೇವೆ. We have seen Pentecostal people, they will lift their hands and they will make a loud noise and they will pray. ಪೆಂಟಿಕಾಸ್ಟಲ್ ಜನರು ಕೈ ಎತ್ತಿಕೊಂಡು ಕಿರ್ಚಿಕೊಂಡು ಪ್ರಾರ್ಥಿಸ್ತದೆ. Everybody has a different style. ಎಲ್ಲರ ಬೇರೆ ಬೇರೆ ರೀತಿ ಇದೆ Some ಪ್ರಾರ್ಥನೆ. like to pray on the bed.
ಕೆಲವು ಜನ ಬೆಡ್ ಅಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ದು Some ಬಯಸ್ತಾರೆ. will go kneel on the bed and they will start praying. Morning prayer. ಅವ್ರ ಮುಂಜಾನೆದು ಪ್ರಾರ್ಥನೆ ಅವ್ರ ಬೆಡ್ ಮೇಲೆವೇ ಮೊಣಕಾಲು ಹಾಕಿಕೊಂಡು ಪ್ರಾರ್ಥಿಸ್ಲಿಕ್ಕೆ And ಹೋಗ್ತಾರೆ. in the prayer, when they reach heaven, they don't know. ಆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವ್ರ ಸ್ವರ್ಗಗೆ ಯಾವಾಗ ಮುಟ್ತಾರೆ ಯಾರಿಗೆ When they have ಗೊತ್ತಾಗುದಿಲ್ಲ. suddenly gone in the heavenly realms and they are in a deep sleep, they don't know. ಅವ್ರು ಯಾವಾಗ ಸ್ವರ್ಗಗೆ ಮುಟ್ಟಿ ಒಂದು ಒಳ್ಳೆ ನಿದ್ದೆಲಿ ಹೋಗಿ ಬಿಡ್ತಾರೆ ಅವ್ರಿಗೆ ಗೊತ್ತಾಗುದಿಲ್ಲ. Elijah prayed on his knees. ಎಲೈಜಾ ತನ್ನ ಮೊಣಕಾಲಿಲಿ ಪ್ರಾರ್ಥಿಸಿದ. He would bend his head between his knees and he would pray. ಎಲೈಜಾ ತನ್ನ ತಲೆಯನ್ನು ಎರಡು ಮೊಣಕಾಲದ ಮಧ್ಯದಲ್ಲಿ ತಲೆ ಹಾಕಿಕೊಂಡು And ಪ್ರಾರ್ಥಿಸಿದ. Elijah believed when he prayed. ಎಲೈಜಾ ನಂಬಿದ ಅವನ್ ಯಾವಾಗ ಪ್ರಾರ್ಥಿಸಿದಾಗ. When he prayed, he believed his prayer is going to be answered. ಅವನ್ ಪ್ರಾರ್ಥಿಸಿದಾಗ ಅವನ್ಗೆ ನಂಬಿಕೆ ಇತ್ತು, ನಾನು ಕೇಳಿದ ಮಾತು ದೇವರು ಒಪ್ಪಿಸಿ ಕೊಡ್ತಾರೆ. When there was no rain for 3 years, 3 ವರ್ಷ ಮಳೆ ಇಲ್ಲದಾಗ he tells the king, ಅವನ್ ರಾಜಗೆ ಹೇಳ್ತಾನೆ, go and eat and drink, ಹೋಗು ತಿನ್ನು ಮತ್ತೆ ಕುಡಿ, because there is going to be a rain. ಯಾಕೆ ಹೇಳಿದ್ರೆ ಮಳೆ ಬರ್ಲಿಕ್ಕೆ ಉಂಟು. Elijah has not even started praying. ಎಲೈಜಾ ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭ He ಮಾಡ್ಲಿಲ್ಲ. hasn't even gone up on the mountain to pray. ಅವನ್ ಬೆಟ್ಟದ ಮೇಲೆ ಹೋಗ್ಲಿಲ್ಲ But ಪ್ರಾರ್ಥಿಸಲಿಕ್ಕೆ. even before he can take a step of prayer, he has taken a step of faith that before he asks, he knows he's going to receive what he's going to ask from his ಅವನ್ God. ಪ್ರಾರ್ಥನೆ ಮಾಡೋದು ಮುಂಚೆ ಅವನ್ ನಂಬಿಕೆದ ಒಂದು ಹೆಜ್ಜೆ ಮುಂದೆ ಇಟ್ಟ. ಯಾಕೆ ಹೇಳಿದ ಅವನ್ಗೆ ಗೊತ್ತಿತ್ತು ಅವನ್ ಹೋಗಿ ಏನ್ ಪ್ರಾರ್ಥಿಸ್ತಾನೆ ಅಂತ ಅವನ ದೇವರ ಉತ್ತರ ಕೊಡ್ತಾರೆ. Many times we pray and we don't believe. ಕೆಲವು ಸರ್ತಿ ನಾವು ಪ್ರಾರ್ಥಿಸಿ ನಾವು ನಂಬುದಿಲ್ಲ. Many times we ask but we don't believe we are going to get it. ಕೆಲವು ಸರ್ತಿ ನಾವು ಕೇಳ್ತೇವೆ ಆದ್ರೆ ನಾವು ನಂಬುದಿಲ್ಲ ನಮ್ಗೆ ಸಿಗ್ಬಹುದೇ ಇಲ್ಲಿಕೊಂಡು. Praise the Lord. There was a church. ಒಂದು ಸಭೆ ಇತ್ತು. They were having their service in one building. ಅವರ ಸರ್ವಿಸ್ ಒಂದು ಸಭೆ ಒಂದು ಬಿಲ್ಡಿಂಗ್ ಇಲ್ಲಿ ನಡೀತಾ ಇತ್ತು. And just next to the church there was one open place. ಆ ಬಿಲ್ಡಿಂಗ್ ಚರ್ಚ್ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಓಪನ್ ಸ್ಥಳ ಇತ್ತು. So somebody bought that land and they put up a board that we are going to start a dance bar and a bar here, alcohol bar. ಯಾರಾದ್ರೆ ಆ ಸ್ಥಳನು ತಕೊಂಡು ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಇಲ್ಲಿ ನಾವು ಒಂದು ಡಾನ್ಸ್ ಬಾರ್ ಸ್ಟಾರ್ಟ್ ಮಾಡ್ತವೆ ಹೇಳಿಕೊಂಡು ಒಂದು ಬೋರ್ಡ್ ಹಾಕಿದ್ರು. Now the whole church took a step. ಈಗ ಸಂಪೂರ್ಣ ಸಭೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ರು. They put up a board there. ಅಲ್ಲಿ ಅವರೊಂದು ಬೋರ್ಡ್ ಹಾಕಿದ್ರು. In the next week we are opening. ಬರುವ ವಾರ ಈ ಡಾನ್ಸ್ ಬಾರ್ದು ಓಪನಿಂಗ್ ಇದೆ ಹೇಳಿಕೊಂಡು. All the work is in full swing. ಎಲ್ಲ ಕಟ್ಟುವಂತ ಕೆಲಸ ಡಾನ್ಸ್ ಬಾರ್ದು ನಡೀತಾ ಇತ್ತು. And next week they are going to open. ಬರುವ ವಾರ ಅಲ್ಲಿ ಓಪನಿಂಗ್ ಇದೆ. So the church took a step. ಅದಕ್ಕೆ ಸಭೆ ಒಂದು ನಿರ್ಧಾರ ತಗೊಂಡಿದ್ರು. Everybody came together and said, God, we want this thing to stop. ಎಲ್ಲರೂ ಸಹ ಜೊತೆಗೆ ಬಂದು ಸಭೆ ಐಕ್ಯತೆಯಿಂದ ಬಂದು ಹೇಳಿದ್ರು, ದೇವರು ಇದನ್ನು ನಿಲ್ಲಿಸು. God, some action has to be taken. ದೇವರು ಏನಾದ್ರೆ ನೀನ್ ಮಾಡು, ಆಕ್ಷನ್ ತಕೊಂಡು ನೀನ್ We don't want this next to us. ನಮ್ಗೆ ಸಭೆದು ಪಕ್ಕದಲ್ಲಿ ಡಾನ್ಸ್ ಬಾರ್ ಬೇಡ. God, you send one thunder. ದೇವರು ನೀನೊಂದು ಗುಡುಗು ಕಲಿಸು. You send one lightning and strike this place. Let it just stop. ಒಂದು ಮೆಂಚಿಗೆ ಕಲಿಸಿ ಬಿಡು, ಅದು ಸುಟ್ಟಿ ಬಿಡು, ಅದು ನಿಲ್ತು ಹೋಗಲಿ. Next day, ಬರುವ ದಿವಸನೇ one loud thunder, one big lightning struck that place. Everything gone. ಬರುವ ದಿವಸವೇ ನೆಕ್ಸ್ಟ್ ಡೇವೇ ಅಲ್ಲಿ ಒಂದು ಗುಡುಗು ಬಂತು, ಮೆಂಚು ಬಂತು, ಅದೆಲ್ಲ ಸುಟ್ಟು ಹೋಯ್ತು. Praise the Lord. ದೇವರಿಗೆ ಮಹಿಮೆ ಆಗಲಿ. Now this owner put a case. ಈಗ ಆ ಡಾನ್ಸ್ ಬಾರ್ದು ಓನರ್ ಏನ್ ಮಾಡಿದ್ರು, ಕೇಸ್ ಹಾಕಿದ್ರು. He put a case on the church ಸಭೆ ಮೇಲೆ ಕೇಸ್ ಹಾಕಿದ. that these people destroyed my place. ಈ ಜನರು ನನ್ನ ಸ್ಥಳನು ನಾಶ ಮಾಡಿದ್ರು. Church is saying we didn't do it. ಚರ್ಚ್ ಹೇಳ್ತಾ ಇದ್ದಾರೆ ನಾವು ಮಾಡ್ಲಿಲ್ಲ, We did nothing. ನಾವು ಏನೇ ಮಾಡ್ಲಿಲ್ಲ. Now the judge is sitting there. ಈಗ ನ್ಯಾಯಾಧೀಶ್ The ಕುತ್ಕೊಳ್ಳಿದ್ದಾರೆ. judge is saying something. ಈಗ ನ್ಯಾಯಾಧೀಶ್ ಒಂದು ಮಾತು ಹೇಳ್ತಾ The ಇದ್ದಾರೆ. judge is saying, ನ್ಯಾಯಾಧೀಶ್ ಹೇಳ್ತಾ ಇದ್ದಾರೆ, I have one church ನನ್ನ ಹತ್ರ ಒಂದು ಸಭೆ ಇದೆ, that doesn't believe that God answered their prayer. ಇಲ್ಲಿ ಅವರು ನಂಬುದಿಲ್ಲ ಅವರ ದೇವರವರ ಪ್ರಾರ್ಥನೆದ ಉತ್ತರ I ಕೊಡ್ತಾರೆ. have one unbeliever sitting here ನನ್ನ ಮುಂದೆ ಇನ್ನೊಂದು ಅವಿಶ್ವಾಸ and he ಕೂತ್ಕೊಂಡಿದ್ದಾನೆ. believes that God answers prayers. ಅವನ್ ನಂಬ್ತಾನೆ, ದೇವರು ಉತ್ತರ ಕೊಡ್ತಾನೆ. Praise the Lord. Many times we pray, we ask, but we don't believe. ಕೆಲವು ಸರ್ತಿ ನಾವು ಪ್ರಾರ್ಥಿಸಿ ನಾವು ನಂಬುದಿಲ್ಲ. When Peter was put in the prison, ಪೇತ್ರಸ್ಗೆ ಬಂದಿಗ್ರಲ್ಲಿ ಹಾಕಿದಕ್ಕೆ oh, the believers got into a room and they were praying, God release him, set him free. ಆ ವಿಶ್ವಾಸ ಜನರು ಒಂದು ಮನೆಯಲ್ಲಿ ಸೇರಿಕೊಂಡು ಪ್ರಾರ್ಥಿಸಿದ್ರು, ಪೇಟರ್ಗೆ ಜೈಲಿಂದ ರಿಲೀಸ್ ಮಾಡಿ ಹೇಳಿ. God set him free. ದೇವರು ಅವನಿಗೆ ಬಿಡಿಸಿದ್ರು. Now Peter is standing outside the door of these people who are praying and he's knocking. ಈಗ ಪ್ರಾರ್ಥನೆ ನಡೆಯುವಂತ ಮನೆದು ಮುಂದೆ ಬಂದು ಪೀಟರ್ ಬಾಗಿಲ್ಗೆ ತಟ್ಟುತ್ತಾ ಇದ್ದಾನೆ. अरे भाई दरवाजा खोलो, मैं आ गया. ನಾನ್ ಬಂದಿದ್ದಾನೆ, ಬಾಗಿಲ್ ತೆಗಿರಿ. Believers are not opening the door. ವಿಶ್ವಾಸಿಗಳು ಬಾಗಿಲ್ ತೆರಿತಾ ಇಲ್ಲ.
People who are asking for him to be free are not believing he's free. ಯಾರ್ ಜನರು ದೇವರ ಹತ್ರ ಬೇಡಿಕೊಳ್ತಾ ಇದ್ರು ಅವನ್ಗೆ ಬಿಡುಗಡೆ ಕೊಡಿಯಲಿ, ಅವರೇ ನಂಬ್ತಾ ಇಲ್ಲ ನಿಜವಾಗಿ ಪೀಟರ್ ಬಂದಿದ್ದಾನೆ ಇಲ್ಲಿ. Let us believe what we are asking for. ನಾವು ಏನ್ ಬೇಡಿಕೊಳ್ತೇವೆ ನಾವು ನಂಬಬೇಕು. Let us believe what we are asking for in prayer. ನಾವು ಏನ್ ಬೇಡಿಕೊಳ್ತೇವೆ ನಾವು ನಂಬಲಿಕ್ಕೆ ಶುರು ಮಾಡುವ. When Jesus came before the tomb of Lazarus, ಯೇಸು ಲಾಜರಸ್ ಸಮಾಧಿ ಮುಂದೆ ಬಂದಿದಾಗ Jesus lifted up his hands and said, "Thank you, Father, for you have heard my prayer." ಯೇಸು ಕೈ ಎತ್ತಿಕೊಂಡು ಹೇಳಿದ, ಸ್ತೋತ್ರ ದೇವರೇ ತಂದೆ ನೀನ್ ನನ್ನ ಪ್ರಾರ್ಥನೆಯನ್ನು ಕೇಳಿದೆ ಹೇಳಿಕೊಂಡು. अरे भाई प्रार्थना कभी किया? ಪ್ರಾರ್ಥನೆ ಯಾವಾಗ ಮಾಡಿದ್ದು ಯೇಸು? When did Jesus pray? ಯಾವಾಗ ಯೇಸು ಅಲ್ಲಿ If ಪ್ರಾರ್ಥಿಸಿದ? I would have been there at least 3 days fasting in prayer, I would have done before calling Lazarus out. ನಾನ್ ಲಾಜರಸ್ಗೆ ಹೊರಗೆ ಕರೆಯೋದು ಮುಂಚೆ ನಾವು 3 ದಿವಸ ಆದ್ರೆ ಉಪವಾಸ ಪ್ರಾರ್ಥನೆ 24 ಮಾಡ್ತಿದ್ದೆ. hours chain prayer I would have done. ನಾನ್ 24 ತಾಸು ಇದು ಚೈನ್ ಪ್ರೇಯರ್ ಆದ್ರೆ ಸ್ಟಾರ್ಟ್ But Jesus is just coming and saying, "Thank you, Father, you heard my prayer." ಯೇಸು ಬಂದು ಅಲ್ಲಿ ಖಾಲಿ ಹೇಳ್ತಾ ಇದ್ದಾರೆ, ತಂದೆ ಸ್ತೋತ್ರ ನೀನ್ ನನ್ನ ಪ್ರಾರ್ಥನೆ ಕೇಳಿದಿ. Praise the Lord. Hallelujah. There is power in your thank you. ನಿಮ್ಮ ಸ್ತೋತ್ರ ಹೇಳುವುದಲ್ಲಿ ಸಾಮರ್ಥ್ಯ ಇದೆ. When you say thank you, Father, ನೀವು you are saying, "Father, I believe you have heard and answered my prayer." ನೀವು ಯೋಗ ಸ್ತೋತ್ರ ಹೇಳ್ತೀರಿ, ಅದು ಮಾತು ತೋರಿಸ್ತದೆ, ತಂದೆ ನಾನು ನಿನ್ನ ಮೇಲೆ ನಂಬ್ತೇನೆ, ನಿನ್ನ ನನ್ನ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದೀನಿ. Praise the Lord. Hallelujah. There are some prayers in your life ನಿಮ್ಮ ಜೀವಿತದಲ್ಲಿ ಕೆಲವು ಪ್ರಾರ್ಥನೆ ಇದೆ that are not going to be answered. ಅದದು ಉತ್ತರವೇ ಸಿಗ್ಲಿಕ್ಕಿಲ್ಲ. You may not like what I'm saying, ನಾನೇನ್ ಹೇಳ್ತಾನೆ ನಿಮ್ಗೆ ಬಯಸ್ಲಿಕ್ಕಿಲ್ಲ. but there are some prayers in your life which you may be asking and you may not receive. ನಿಮ್ಮ ಜೀವಿತದಲ್ಲಿ ಕೆಲವು ಪ್ರಾರ್ಥನೆ ಇರಬಹುದು, ನೀವು ಬೇಡಿಕೊಳ್ತಾ ಇರಬೇಕು, ಆದ್ರೆ ಅದದು ಉತ್ತರ ಸಿಗ್ತಿಲ್ಲ. There is something called as consistent prayer. ಒಂದು ಪ್ರಾರ್ಥನೆ ಕರಿತೇವೆ ನಾವು, ಅದನ್ನು ಲಗಾತಾರ್ ಕಂಟಿನ್ಯೂಸ್ ಆಗಿ Praying ಪ್ರಾರ್ಥನೆ without ಮಾಡೋದು, giving up. ಬಿಟ್ಟು ಕೊಡದೆ ಪ್ರಾರ್ಥನೆ ಮಾಡೋದು. There is also something which is you must know when to give up. ನಿಮ್ಗೆ ಗೊತ್ತಾಗ್ಬೇಕು ಯಾವಾಗ ನಾವು ಬಿಟ್ಟು ಕೊಡ್ಬೇಕಲ್ಲ. Jesus prayed to the Father ಯೇಸು ತಂದೆ ತರ in ಪ್ರಾರ್ಥಿಸಿದ the garden of Gethsemane. ಗೆತ್ಸೆಮನಿ ಗಾರ್ಡನ್ ಅಲ್ಲಿ, Oh Father, ಓ ತಂದೆ, if it is possible, take this cup away from me. ಒಂದು ವೇಳೆ ಸಂಭವ ಇದೆ ಈ ಪಾತ್ರೆಯನ್ನು ನೀನು ನನ್ನ ಮುಂದೆಯಿಂದ ತೆಗಿ, Yet not my will, ಆದ್ರೆ ನನ್ನ ಚಿತ್ತ ಅಲ್ಲ, but your will be done. ನಿನ್ನ ಚಿತ್ತ ಆಗಲಿ. Yet not my will. ನನ್ನ ಚಿತ್ತ ಅಲ್ಲ. Jesus' will, Jesus was prayer was this cup to take away, but yet the Father's will had to be done. ಯೇಸುನ ಪ್ರಾರ್ಥನೆ ಒಂದು ಚಿಕ್ಕ ಪ್ರಾರ್ಥನೆ ಇತ್ತು, ದೇವರ ಈ ಪಾತ್ರೆಯನ್ನು ತೆಗಿಯಲಿ, ಆದ್ರೆ ಮತ್ತೆ ಅವನು ಹೇಳಿದ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಆಗಲಿ. Sometimes your prayers are not in alignment with the will of God. ಕೆಲವು ಸರ್ತಿ ನಮ್ಮ ಪ್ರಾರ್ಥನೆ ನಮ್ಮ ವಿನಂತಿ ದೇವರ ಚಿತ್ತ ಆಲೋಚನೆ ಅನುಸಾರ ಇರುವುದಿಲ್ಲ. You must thank God for so many things you asked and God did not answer. If God would have answered, you would have been in a big problem today. ನೀವು ದೇವರಿಗೆ ಸ್ತೋತ್ರ ಹೇಳ್ಬೇಕು, ಎಷ್ಟೊಂದು ಪ್ರಾರ್ಥನೆ ನೀವು ಮಾಡಿದ್ದು ಅದದ ಉತ್ತರ ಸಿಕ್ಲಿಲ್ಲ, ನೀವು ದೇವರಿಗೆ ಸ್ತೋತ್ರ ಹೇಳ್ಬೇಕು. ಒಂದು ವೇಳೆ ಅದದ ಉತ್ತರ ಸಿಕ್ತಿದ್ರೆ ಇವತ್ತು ನೀವು ಸಮಸ್ಯೆಯಲ್ಲಿ ಇರ್ತಿದೆ. Praise the Lord. I want to come to the main part today. ನಾನು ಒಂದು ವಿಶೇಷವಾದ ವಿಷಯಕ್ಕೆ ಬರಬೇಕು. Ezekiel chapter 29 verse 22 verse 30. ಎಜಿಕೇಲ್ದು 29ನೇ ಅಧ್ಯಾಯ 22 ಹೋದ್ವಾ. So I sought for a man among them who would make a wall. ನಾನು ಅವರ ಮಧ್ಯದಲ್ಲಿ ಒಂದು ಜನರನ್ನು ಹುಡುಕ್ತಾ ಇದ್ದೆ. ಯಾರು ಕನ್ನಡದಲ್ಲಿ ಓದ್ತೀರಾ? ಎಜಿಕೇಲ್ 29ದು 30ನೇ 22:30. 22 30. So I sought for a man among them who would make a wall and stand in the gap before me on behalf of the land, that I should not destroy it. But I found no one. Praise the Lord. Today God is looking out for one man to stand in the gap. ಇವತ್ತು ದೇವರು ಒಂದು ಮನುಷ್ಯಗೆ ಹುಡುಕ್ತಾ ಇದ್ದಾರೆ, ಯಾರದು ಗ್ಯಾಪ್ ಅಲ್ಲಿ ನಿಲ್ತಾರೆ ಹೇಳಿ. God wants somebody to build the wall. ದೇವರು ಹುಡುಕ್ತಾ ಇದ್ದಾರೆ, ಯಾರಾದ್ರೆ ಗೋಡೆಯನ್ನು ಕಟ್ಟಬೇಕು. Your prayers are wonderful, your prayers are meaningful. ನಿಮ್ಮ ಪ್ರಾರ್ಥನೆ ಅದ್ಭುತ ಇದೆ, ನಿಮ್ಮ ಪ್ರಾರ್ಥನೆ ಅರ್ಥ ಇದೆ, Your prayers are powerful. ನಿಮ್ಮ ಪ್ರಾರ್ಥನೆ ಸಾಮರ್ಥ್ಯದಿಂದ ಇದೆ. Praise God. There was a missionary.
ಒಂದು ಮಿಷನರಿ ಇದ್ರು. And one day he came to one church and he gave a call. ಒಂದು ಸಭೆಗೆ ಬಂದು ಅವರು ಎದುರು ಬರ್ಲಿಕ್ಕೆ ಕರೆ ಕೊಟ್ರು. He gave a call, a missionary call to the church. ಅವನ್ ಸಭೆಯಲ್ಲಿ ಹೇಳಿದ್ದು, ಯಾರು ದೇವರ ಸೇವೆ ಮಾಡ್ಲಿಕ್ಕೆ ಮಿಷನರಿ ಜನರಿಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಅವ್ರ ಮುಂದೆ ಬನ್ನಿ. He said, who will go? ಅವ್ರು ಕೇಳಿದ್ರು, ಯಾರು ಹೋಗ್ತಾರೆ? Who will go? ಯಾರು ಹೋಗ್ತಾರೆ? Who will go? ಯಾರು ಹೋಗ್ತಾರೆ? Nobody in the church lifted up their hands. ಸಭೆಯಲ್ಲಿ ಯಾರು ಸಹ ಕೈ ಮೇಲೆ ಎತ್ತಲಿಲ್ಲ. One little boy who was managing the sound system, ಒಂದು ಚಿಕ್ಕ ಹುಡುಗ ಅವನ್ ಸೌಂಡ್ ಸಿಸ್ಟಮ್ ಹ್ಯಾಂಡಲ್ ಮಾಡ್ತಿದ್ದ. he jumped up and he said, I will go. ಅವನ್ ಜಂಪ್ ಮಾಡಿ ಹೇಳಿದ್ದು, ನಾನು ಹೋಗ್ತಾನೆ. He was a small boy. ಚಿಕ್ಕ ಹುಡುಗ. They trained him, ನನಗೆ ಟ್ರೈನಿಂಗ್ ಕೊಟ್ರು. and when he grew up they sent him to Africa. ಅವನ್ ದೊಡ್ಡದಾದ ನಂತರ ಅವನನ್ನು ಅವರು ಆಫ್ರಿಕಾಗೆ ಕಳಿಸಿದ್ರು. And he was serving in Africa. ಆಫ್ರಿಕಾಲಿ ಅವರು ಸೇವೆ ಮಾಡ್ತಾ ಇದ್ರು. And God used him mightily there. ದೇವರು ಅವನಿಗೆ ಅದ್ಭುತ ರೀತಿಯಲ್ಲಿ ಅವನಿಗೆ ಅಲ್ಲಿ ಯೂಸ್ ಮಾಡಿದ್ರು. But one day it so happened ಆದ್ರೆ ಒಂದು ದಿವಸ ಹೀಗೆ ಆಯ್ತು, that he was working in one place, ಅವನೊಂದು ಕಡೆ ಕೆಲಸ ಮಾಡ್ತಿದ್ದ. and the tribal people of that area were against him. ಅಲ್ಲಿ ಇರುವಂತ ಆದಿವಾಸಿ ಜನರು ಅವನ ವಿರೋಧ ಬಂದರು. So they told him, ಅವನಿಗೆ on ಹೇಳಿದ್ರು, so and so day we are going to come. ಇಂಥ ದಿವಸ ಇಂಥ ತಾರೀಖಿಗೆ ನಾವು ಬರ್ತೇವೆ. We are going to come and destroy your house. ನಾವು ಬಂದು ನಿನ್ನ ಮನೆಯನ್ನು ನಾಶ We are ಮಾಡ್ತೇವೆ. going to burn up your place. ನಾವು ನಿಮ್ಮ ಮನೆಯನ್ನು ನಿಮ್ಮನ್ನು We are going to ಸುಟ್ಟಾಕ್ತೇವೆ. kill you and destroy you. ನಾವು ನಿಮ್ಗೆ ಕೊಂದಾಕಿ ನಾಶ ಮಾಡ್ಲಿಕ್ಕಿದ್ದೇವೆ. Everybody prayed. ಎಲ್ಲರೂ ಸಹ ಪ್ರಾರ್ಥಿಸಿದ್ರು. The time came, nothing happened. ಸಮಯ ಬಂತು, ಏನೇ ಆಗ್ಲಿಲ್ಲ. Over the period of time, it so happened that that entire tribe accepted the Lord Jesus Christ. ಕೆಲವು ಸಮಯ ಆದ ನಂತರ ಆ ಸಂಪೂರ್ಣ ಆದಿವಾಸಿ ಗುಂಪು ಯೇಸು ಕ್ರಿಸ್ತನಿಗೆ ಸ್ವೀಕರಿಸಿದರು. They gave their life to Jesus. ಅವರು ತನ್ನ ಜೀವನ ಯೇಸುಗೆ ಒಪ್ಪಿಸಿಕೊಟ್ರು. Now after completing his missionary journey, this man who was from Scotland, he goes back to Scotland, this missionary. ಈ ಮಿಷನರಿ ಅವನ ಸೇವೆ ಮುಗಿಸಿ ಅವನ್ ಪುನಃ ಎಲ್ಲಿಂದ ಸ್ಕಾಟ್ಲೆಂಡ್ ಇಂದ ಬಂದಿದ್ದ, ಅವನ ಸಭೆಗೆ ಅವನು ಹೋದ. Now he's standing in the church that had sent him and is giving this testimony. ಅವನ್ ಯಾವ ಸಭೆ ಅವನಿಗೆ ಸೇವೆಗೆ ಕಳಿಸಿದ್ದಾರೆ ಆ ಸಭೆಯಲ್ಲಿ ನಿಲ್ತು ಸಾಕ್ಷಿ ಕೊಡ್ತಾ ಇದ್ದಾನೆ. That God protected us. ದೇವರು ನಂಗೆ ಕಾಪಾಡಿದ್ರು, God saved us. ನಂಗೆ ಸುರಕ್ಷಾ ಕೊಟ್ರು. And he said, after the tribe came to Christ, ಆ ಗುಂಪು ಜನರು, ಆದಿವಾಸಿ ಜನರು ಕ್ರಿಸ್ತನಿಗೆ ಸ್ವೀಕರಿಸಿದ ನಂತರ I asked the chief one question. ನಾನು ಆ ಗುಂಪುದು ಆದಿವಾಸಿದು ಮುಖ್ಯಗೆ ಕೇಳಿದೆ ಒಂದು ಪ್ರಶ್ನೆ. You said on so and so date you're going to come and burn up my house and kill me. ನೀನ್ ಹೇಳಿದಿ ಇಂಥ ದಿವಸ ನೀನ್ ಬಂದು ನನ್ನ ಮನೆಯನ್ನು ಸುಟ್ಟಾಕಿ ನಂಗೆ ಕೊಂದಾಕ್ತಿಯಲ್ಲಿ. Why? What happened? ಯಾಕೆ, ಏನಾಯ್ತು? He said, we came on that day. ಅವರು ಹೇಳಿದ್ರು, ನಾವು ಬಂದೇವ ಆ ದಿವಸ, We came to your house. ನಾವು ನಿಮ್ಮ ಮನೆಗೆ ಬಂದೇವ್. We were a big group. ನಾವೊಂದು ದೊಡ್ಡ ಗುಂಪು ಆಗಿ We ಬಂದೆವು. came with that fire torch. We came with swords. We came with spear. We came to kill you and burn up your place. ನಾವು ತಲ್ವಾರ್ ತಕೊಂಡು, ಸ್ಪಿಯರ್ ತಕೊಂಡು, ಆ ಬೆಂಕಿದು ಟಾರ್ಚ್ ತಕೊಂಡು ನಾವು ನಿಮ್ಮ ಮನೆ ಸುಟ್ಟಾಕ್ಲಿಕ್ಕೆ ಬಂದೇವ್. But when we came near your house, ಆದ್ರೆ ನಾವು ಯಾವಾಗ ನಿಮ್ಮ ಮನೆ ಹತ್ರ ಬರುವಾಗ we saw 39 giants. ನಾವು ನೋಡಿದ್ದು 39 ಎಂತ ಹೇಳ್ತವ್ರೆ, ದೇವದೂತ್, ನೋ ಜಾಯಿಂಟ್ಗೆ ದೊಡ್ಡ ಮನುಷ್ಯ. ಓಕೆ, ದೊಡ್ಡ ಮನುಷ್ಯ ಇರ್ತಾನಲ್ಲ, ಒಂದು ನಮ್ಮ ಹೈಟ್ ಬಿಲ್ಟ್ ಹಾಗೆ ಅಂತ ಜನರಿಗೆ ನೋಡಿದ್ರು. 39 of them standing around your house. 39 ಜನ ನಿನ್ನ ಮನೆದು ಅಕ್ಕಪಕ್ಕದಲ್ಲಿ Oh, ನಿಲ್ತಿದ್ದಾರೆ. they were huge, they were well built, they were strong, they were white in robe, they had spears in their hand, swords in their hands. ಅವರು ತುಂಬಾ ಹೈಟ್ಗೆ ಹೆಚ್ಚಿದ್ದು, ದಪ್ಪ ಇದ್ರು, ಅವರ ಕೈಲಿ ಕತ್ತಿತ್ತು, ಅವ್ರು ಬಿಳಿ ಬಟ್ಟೆ ಹಾಕಿದ್ದು, ಅವರೊಂದೊಂದು ಭೈರವಾಗಿ ಕಾಣ್ತಾ ಇದ್ರು. When we saw them, ನಾವು ಯಾವಾಗ ಅವರನ್ನು ನೋಡಿದೆವು, we began to tremble and we ran back home. ನಾವು ಅವ್ರಿಗೆ ನೋಡಿ ನಾವು ನಡಗ್ಲಿಕ್ಕೆ ಶುರು ಮಾಡಿ ನಾವು ಓಡಿ ಹೋದೆವು. So when this missionary is giving a testimony in this church, everybody in Scotland is clapping their hands. ಅವನ ಸಭೆಯಲ್ಲಿ ಬಂದು ಈ ಸಾಕ್ಷಿ ಕೊಡುವಾಗ ಆ ಸಭೆದು ಎಲ್ಲರ ಜನರು ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಪಟ್ಟರು. Now the pastor of that church in Scotland, he comes up on the stage. ಈಗ ಆ ಸಭೆದು ಪಾಸ್ಟರ್ ಇದ್ದಾರೆ, ಅವರು ಆ ಸ್ಟೇಜ್ ಮೇಲೆ He ಬಂದು comes with a diary in his hands. ಅವರ ಕೈಲಿ ಒಂದು ಡೈರಿ ಇತ್ತು. He takes the mic ಅವ್ರ ಮೈಕ್ ತಕೊಂಡು and he ಹೇಳ್ತಾರೆ, says,
ಅವ್ರು ಹೇಳ್ತಾರೆ Missionary, ಮಿಷನರಿ the date you mentioned. ಯಾವ ಡೇಟ್ ನೀನ್ ಹೇಳಿದಿ, Look at this in my diary. This date is written here. ನೋಡ್ ನನ್ನ ಡೈರಿಲಿ ಈ ತಾರೀಖ್ ಬರ್ದಿದ್ದಾನೆ. The time you mentioned, look at the time mentioned here in my diary. ನೋಡ್ ನೀನ್ ಯಾವ ಟೈಮ್ ಹೇಳಿದೆ ಆ ಸಮಯ ನನ್ನ ಡೈರಿಲಿ ಬರ್ದಿಟ್ಟಿದ್ದಾನೆ. That is the time. ಅದೇ ದಿವಸ We were sitting in a room and we were all praying for you. ಆ ಸಮಯದಲ್ಲಿ ಸಭೆಯಾಗಿ ನಾವು ಸೇರಿ ಬಂದು ನಿನಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. And let me tell you something. ನಾನೊಂದು ಮಾತು ನಿನ್ನನ್ನು ಹೇಳ್ತಾನೆ. There were 39 people in the room who were sitting and praying for you there. ಆ ಸಮಯದಲ್ಲಿ ನಾವು 39 ಜನರು ಸೇರಿ ಬಂದು ನಿನಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. Praise the Lord. Hallelujah. Our God is a God who hears and answers our ನಮ್ಮ prayer. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವಂತ When you are ದೇವರಾಗಿದ್ದಾನೆ. sitting in your room and praying, you are not an ordinary person. You are a giant standing and protecting somebody there. ಓ ನೀವು ನಿಮ್ಮ ಮನೆದು ಒಳಗೆ ನೀವು ಪ್ರಾರ್ಥಿಸುವಾಗ ನೀವು ಒಂದು ಸಾಧಾರಣ ಜನರಲ್ಲ, ಆದ್ರೆ ನೀವು ಒಂದು ಜಾಯಿಂಟ್ ತರ ಇದ್ದೀರಿ. ನೀವು When you ಯಾರಿಗಾದ್ರೂ pray, ಕಾಪಾಡ್ತಾ you are the power to shake up the land. ನೀವು ಯಾವಾಗ ಪ್ರಾರ್ಥಿಸ್ತೀರಿ ನೀವು ಸಂಪೂರ್ಣ ಆ ಪಟ್ಟಣಗೆ ಹಂದಡಿಸ್ಲಿಕ್ಕೆ When you ನಿಮ್ಮ pray ಸಾಮರ್ಥ್ಯ. on your knees, you have the power to break the powers of darkness. ನೀವು ಯಾವಾಗ ಮೊಣಕಾಲು ಹಿಡಿದು ಪ್ರಾರ್ಥಿಸುವಾಗ ನಿಮ್ಮ ಹತ್ರ ಅದು ಶಕ್ತಿ ಇದೆ, ಅಂಧಕಾರ ಶಕ್ತಿಗೆ ಮುರಿಯುವಂತ The plans of the devil are broken when you pray. ನೀವು ಪ್ರಾರ್ಥಿಸುವಾಗ ಶೈತಾನ ಎಲ್ಲ ಆಲೋಚನೆ ಮುರಿದೋಗ್ತದೆ. I want to give you a call today. ನಾನು ಇವತ್ತು ನಿಮ್ಗೆ ಒಂದು ಕರೆಯನ್ನು ಕೊಡ್ತಾ Are ಇದ್ದೀನಿ. you ready to stand up and say, I give my life for prayer today? ಓ ನೀವು ಇವತ್ತು ಎದ್ದು ನಿಂದು ಹೇಳ್ತೀರಾ, ನನ್ನ ಜೀವನ ನಾನು ಪ್ರಾರ್ಥನೆಗೆ ದೇವರಿಗೆ ಕೊಡ್ತಾ ಇದ್ದಾನೆ. I am going to pray for the missionaries in the land of India. ನಾನು ಭಾರತದಲ್ಲಿ ಇಲ್ಲಿ ಸೇವೆ ಮಾಡುದು ಜನರಿಗೋಸ್ಕರ ನಾನು ಪ್ರಾರ್ಥಿಸ್ಲಿಕ್ಕೆ ನನ್ನ ಜೀವನ ಒಪ್ಪಿಸಿ ಕೊಡ್ತಾನೆ ಇಲ್ಲಿ. I am going to pray for the churches in the land of India. ನಾನು ಭಾರತ ದೇಶದಲ್ಲಿ ಇರುವಂತ ಸಭೆಗೋಸ್ಕರ ನಾನು ಪ್ರಾರ್ಥಿಸ್ಲಿಕ್ಕೆ I am going to stand behind every man and woman of God who does the work of God. ದೇವರ ಸೇವಕಿ ಅವರ ಜೊತೆಗೆ ನಾನು ನಿಲ್ತು ಪ್ರಾರ್ಥಿಸುವವರ Don't wait for somebody to come and tell you, please give your name for prayer warrior. ಓ ಯಾರಾದ್ರೆ ಬಂದು ನಿಮ್ಗೆ ಹೇಳ್ಬಾರ್ದು, ಬನ್ನಿ ನೀವು ಪ್ರಾರ್ಥನೆಗೆ ನಿಮ್ಮ ಹೆಸರು ಕೊಡಿಯಲಿ. Run and tell them, I am in there, write up my name. ಓ ಓಡಿ ಹೋಗಿ ಹೇಳಿ ನನ್ನ ಹೆಸರು ಬರೀರಿ, ನಾನು ಪ್ರಾರ್ಥಿಸ್ತೇನೆ. I dedicate my time for prayer. ನಾನು ನನ್ನ ಸಮಯ ಪ್ರಾರ್ಥನೆಗೆ ಒಪ್ಪಿಸಿ ಕೊಡ್ತೇನೆ. My prayers are going to change the nation of India. ನನ್ನ ಪ್ರಾರ್ಥನೆ ನನ್ನ ಭಾರತ ದೇಶಕ್ಕೆ ಬದಲಾಯಿಸ್ತದೆ. Praise the Lord. Hallelujah. Praise the Lord. Hallelujah. Our God is a wonder working God. ನಮ್ಮ ದೇವರ ಅದ್ಭುತ ಕಾರ್ಯ He wants one person to stand there and build a wall. ದೇವರಿಗೆ ಒಂದೇ ವ್ಯಕ್ತಿ ಬೇಕು ಮಧ್ಯದಲ್ಲಿ ನಿಂತುಕೊಂಡು ಆ ಗೋಡೆಯನ್ನು He ಕಟ್ಟಬೇಕು. wants one person to stand up there and build the wall. ಅವರು ಒಂದೇ ವ್ಯಕ್ತಿಗೆ ಹುಡುಕ್ತಾ ಇದ್ದಾರೆ, ಯಾರದು ಗೋಡೆಯನ್ನು ಕಟ್ತಾ ಹೇಳಿಕೊಂಡು. When you bend your knees to pray, ಯಾವಾಗ ನೀವು ಮೊಣಕಾಲು ಹಾಕಿ ಪ್ರಾರ್ಥಿಸ್ತೀರಿ, God bends his ears to listen to you. ದೇವರು ತನ್ನ ಕಿವಿಯನ್ನು ನಿಮ್ಮ ಹತ್ರ ತರ್ತಾರೆ ಕೆಲ್ಲಿಕ್ಕೆ, ಪ್ರಾರ್ಥನೆ ಕೆಲ್ಲಿಕ್ಕೆ. When you bend your knees to pray, ನೀವು ಯಾವಾಗ ಮೊಣಕಾಲು ಹಾಕ್ತೀರಿ every ಪ್ರಾರ್ಥಿಸಿ, demon in hell begins to tremble and fear. ನರಗಲ್ಲಿ ಇರುವಂತ ಪ್ರತಿಯೊಂದು ದುರಾತ್ಮ ನಡಗ್ಲಿಕ್ಕೆ ಶುರು ಮಾಡ್ತದೆ. A praying person is a powerful person. ಒಂದು ಪ್ರಾರ್ಥನೆ ಮಾಡೋದು ವ್ಯಕ್ತಿ ಒಂದು ಸಾಮರ್ಥ್ಯದಿಂದ ತುಂಬಿದ ವ್ಯಕ್ತಿ A ಆಗಿದೆ. praying family is a powerful family. ಒಂದು ಪ್ರಾರ್ಥನೆ ಮಾಡಿದ ಕುಟುಂಬ ಒಂದು ಸಾಮರ್ಥ್ಯವುಳ್ಳ ಕುಟುಂಬ A ಆಗಿದೆ. praying house is a powerful house. ಒಂದು ಪ್ರಾರ್ಥನೆ ಮಾಡುವಂತ ಮನೆ ಒಂದು ಸಾಮರ್ಥ್ಯದಿಂದ A ತುಂಬಿದ praying ಮನೆ. church is a powerful church. ಪ್ರಾರ್ಥನೆ ಮಾಡೋದು ಸಭೆ ಒಂದು ಸಾಮರ್ಥ್ಯವುಳ್ಳ ಸಭೆ ಆಗಿದೆ. Praise the Lord. Hallelujah. Praise the Lord. Hallelujah. God is waiting for you to pray. ದೇವರು ವೇಟ್ ಮಾಡ್ತಾ ಇದ್ದಾರೆ ನೀವು ಪ್ರಾರ್ಥಿಸಬೇಕು ಹೇಳಿಕೊಂಡು. There was a Christian family, ಒಂದು ಕ್ರೈಸ್ತರ ಕುಟುಂಬ ಇತ್ತು. and opposite to their house there was another person who was very envious of them, jealous of them. ಅವರ ಮನೆದು ಎದುರು ಇನ್ನೊಂದು ಮನೆ ಇತ್ತು, ಆ ವ್ಯಕ್ತಿ ಅವರ ಮೇಲೆ ತುಂಬಾ ಹೊಟ್ಟೆ ಕಿಚ್ಚಿಡ್ತಿದ್ರು. So he wanted to see this family destroyed. ಅವನ್ ನೋಡ್ಲಿಕ್ಕೆ ಬಯಸ್ತಿದ್ದ ಈ ಕುಟುಂಬ ಪ್ರಾರ್ಥಿಸುವ ಕ್ರೈಸ್ತ ಕುಟುಂಬ ನಾಶ ಆಗ್ಬೇಕು. So he went to a magician ಅವನೊಂದು ತಾಂತ್ರಿಕ ಹೋದ. and he said, I want this family destroyed. ಅವನ್ ಹೇಳಿದ ನಂಗೆ ಈ ಕುಟುಂಬದ ನಾಶ ನೋಡ್ಬೇಕು. He said, no problem. ಅವನ್ ಹೇಳಿದ ಆಯ್ತು ನಾನು ಬರ್ತೇನೆ, कल तक तुम्हारा काम हो जाएगा. ನಾಳೆ ತನಕ ನಿನ್ನ ಕೆಲಸ ಆಗಿ ಹೋಗ್ತದೆ. So he did something. ಅವನೇನಂದ್ರೆ ತಂತ್ರ ಮಂತ್ರ ಮಾಡಿಬಿಟ್ಟ, Ha fu. ಹಾ ಫೂ ಮಾಡಿಬಿಟ್ಟ. And he said, bas khadam. ಹೋಗ ಎಲ್ಲ ನಾಶ ಆಗ್ತದೆ. I have released one demon. ನಾನೊಂದು ದುರಾತ್ಮಗೆ ಅವರ ವಿರೋಧ ಕಲಿಸಿದ. Now that family is gone. ಈಗ ಅದು ಕುಟುಂಬ ನಾಶ ಆಗ್ತದೆ.
The demon went there ಆ ದುರಾತ್ಮ ಹೋದ, and the demon got bashed up. ಆ ದುರಾತ್ಮಗೆ ಪೆಟ್ಟು ಸಿಕ್ಕಿತು. And the demon ran and came back to this magician. ಆ ದುರಾತ್ಮ ಪುನಃ ಈ ತಾಂತ್ರಿಕ ಓಡಿ ಬಂದ. And that magician was confused. ಆ ತಾಂತ್ರಿಕ್ಗೆ ಆಲೋಚನೆ ಒಂದೊಂದು ಕನ್ಫ್ಯೂಷನ್ ಆಯ್ತು. So he did more tantra mantra and he sent one powerful demon. ಅವನು ಇನ್ನೂ ಹೆಚ್ಚು ತಂತ್ರ ಮಂತ್ರ ಮಾಡಿ ಒಂದು ಇನ್ನೂ ಹೆಚ್ಚು ಸಾಮರ್ಥ್ಯವುಳ್ಳ ದುರಾತ್ಮಗೆ ಕಳಿಸಿದ. ದೊಡ್ಡ ದುರಾತ್ಮಗೆ ಕಳಿಸಿದ. Now that bigger demon goes there. ಈಗ ದೊಡ್ಡ ದುರಾತ್ಮ ಅಲ್ಲಿ ಹೋಗ್ತಾನೆ. He went there to that family. ಈಗ ಆ ಕುಟುಂಬ ಹತ್ರ ಹೋದ. He also got beaten up black and blue. ಅವನಿಗೆ ಸಹ ಅಲ್ಲಿ ತುಂಬಾ ಪೆಟ್ಟು ಸಿಕ್ಕಿತು. And he came back to this magician. ಅವನ ಹಿಂದೆ ಬಂದು ಬಿಟ್ಟ. Now this man who had given him this project, ಈಗ ಈ ಮನುಷ್ಯ ಯಾರು ಅವನಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದ ಆ he ತಾಂತ್ರಿಕೆ, went to that magician and said, what is this going on? That family is nicely dancing and singing and rejoicing there. ಆ ತಾಂತ್ರಿಕೆ ಹೋಗಿ ಆ ಮನುಷ್ಯ ಕೇಳ್ತಾನೆ, ನೀನ್ ಏನ್ ಮಾಡ್ತಾ ಇದೀಯ? ಆ ಕುಟುಂಬ ಅಲ್ಲಿ ಒಳ್ಳೆ ಸ್ತುತಿ ಆರಾಧನಾ ಮಾಡಿಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ, Khushi, ಸಂತೋಷದಲ್ಲಿ ಇದ್ದಾರೆ. Santosh. So he said, bus, now I will send my top demon. ಅವನ್ ಹೇಳಿದ ತಾಂತ್ರಿಕ, ಆಯ್ತು ಈಗ ಸಾಕು, ನಾನು ನನ್ನ ಎಲ್ಲಕ್ಕಿಂತ ಮೇಲೆ ಇದ್ದಾನೆ ಆ ದುರಾತ್ಮನ He ಕಳಿಸ್ತಾನೆ. sent his top demon. ಅವನ ಮೇಲೆ ಎಲ್ಲಕ್ಕಿಂತ ದೊಡ್ಡ ಡೀಮನ್ಗೆ His ಕಳಿಸಿಬಿಟ್ಟ. top demon also went and returned back empty handed. ಅವನ್ ಸಹ ಹೋಗಿ ಖಾಲಿ ಕೈ ಹಿಂದೆ ಬಂದು ಬಿಟ್ಟ. He asked the demon, ಅವನ್ಗೆ ಡೀಮನ್ಗೆ ಕೇಳಿ ದುರಾತ್ಮ ಕೇಳಿದ, what is the problem? ಏನ್ ಸಮಸ್ಯೆ ಇದೆ? Is that family a bigger tantric, a bigger magician than I am? ಅವನ್ ಕೇಳಿದ, ಆ ಕುಟುಂಬ ನನ್ನಕ್ಕಿಂತ ಹೆಚ್ಚು ದೊಡ್ಡ ತಾಂತ್ರಿಕ ಇದ್ದಾರಾ? Are they bigger in witchcraft than me? ನನ್ನಕ್ಕಿಂತ ಹೆಚ್ಚು ಮಾಟ ಮಂತ್ರ ಮಾಡೋದಲ್ಲಿ ಹೆಚ್ಚು ಇದ್ದಾರಾ? The demon said no. ದುರಾತ್ಮ ಹೇಳಿದ, ಇಲ್ಲ, That house ಆ ಮನೆ is a praying house. ಅದು ಪ್ರಾರ್ಥನೆ ಮಾಡುವಂತ ಮನೆ. That family sits for prayer 3 times a day. ಆ ಕುಟುಂಬ ದಿನಕ್ಕೆ 3 ಸರ್ತಿ ಪ್ರಾರ್ಥನೆಗೆ ಬರ್ತಾರೆ. They sit in the morning. ಅವ್ರ ಬೆಳಿಗ್ಗೆ ಮುಂಜಾನೆ They ಕುತ್ಕೊಳ್ತಾರೆ. sit in the evening. ಅವ್ರ ಸಂಜೆ ಹೊತ್ತಿಗೆ They ಕುತ್ಕೊಳ್ತಾರೆ. sit late in the night. ರಾತ್ರಿಗೆ ಸಹ ಕುತ್ಕೊಳ್ತಾರೆ. Oh, there is fire all around their house. ಅದಕ್ಕೆ ಅವರ ಮನೆದು ಅಕ್ಕಪಕ್ಕದಲ್ಲಿ ಬೆಂಕಿ ಇದೆ. There are angels standing all around their house. ಅವರ ಅಕ್ಕಪಕ್ಕದಲ್ಲಿ ಸ್ವರ್ಗದ ದೂತರಿದೆ. We cannot enter that house. ನಾವು ಆ ಮನೆಯಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. Praise the Lord. This should be your and my testimony. ಇದು ನಿಮ್ಮ ಮತ್ತೆ ನಮ್ಮ ಸಾಕ್ಷಿ ಆಗ್ಬೇಕು. This should be your and my testimony. ಇದು ನಿಮ್ಮ ಮತ್ತೆ ನಮ್ಮ ಸಾಕ್ಷಿ ಆಗ್ಬೇಕು. Praise the Lord. Hallelujah. If the demon is entering the house, ಒಂದು ವೇಳೆ ದುರಾತ್ಮ ನಮ್ಮ ಮನೆ ಒಳಗೆ ಬರ್ತಾ ಇದೆ, that means there is no wall around the house. ಅದ ಅರ್ಥ ಏನು? ನಮ್ಮ ಮನೆದು ಅಕ್ಕಪಕ್ಕದ ಗೋಡೆ ಇಲ್ಲ. Why we build walls around our house, doors around the house, fencing around the house? ಯಾಕೆ ನಾವು ಮನೆದು ಅಕ್ಕಪಕ್ಕದಲ್ಲಿ ಗೋಡೆ ಕಟ್ತವೆ? ಯಾಕೆ ಬಾಗಿಲು ಕಟ್ತವೆ? ಯಾಕೆ ಕಾಂಪೌಂಡ್ ಆಗ್ತವೆ? Because we don't want unwanted things to come in the house. ಯಾಕೆ ನಮ್ಗೆ ಬೇಡಾದ ವಸ್ತು ನಮ್ಮ ಮನೆದೊಳಗೆ ಬರಬಾರ್ದು. If the house is left open, ಒಂದು ವೇಳೆ ಮನೆಗೆ ಏನೇ ಇಲ್ಲಾದ್ರೆ, if the doors and windows of the house are broken, ಆ ಬಾಗಿಲ್ ಮತ್ತೆ ವಿಂಡೋ ಓಪನ್ ಇದ್ರೆ, walls are broken, ಆ ಗೋಡೆ ಮುರಿದೋಗಿದಾದ್ರೆ, ಬಿದ್ದೋಗಿದಾದ್ರೆ, all the dust of the earth will come inside the house. ಹೊರಗೆ ಎಲ್ಲ ಧೂಳು ಏನಾಗ್ತದೆ? ಮನೆದೊಳಗೆ ಬರ್ತದೆ. You will find all drug addicts sitting inside the house. ನೀವು ನೋಡ್ಲಿಕ್ಕಿದ್ದೀರಿ, ಎಲ್ಲ ನಶಾ ಮಾಡೋದು, ಡ್ರಗ್ಸ್ ತಕೊಳ್ಳೋದು, ಎಲ್ಲ ಜನರು ಬಂದು ಅವ್ರ ಮನೆದೊಳಗೆ You ಕುತ್ಕೊಳ್ತಾರೆ. find the house in a pathetic state. ನಿಮ್ಮ ಮನೆ ಒಂದು ಹಾಳಾಗಿದ್ದು ಮನೆತನ ಕಾಣ್ಲಿಕ್ಕೆ ಉಂಟು. Praise the Lord. Nehemiah was a man. ನೆಹಮಾಯ ಅಂತ ಮನುಷ್ಯ, He was taken as a captive. ಅವನ್ಗೆ ಬಂದಿ ಆಗಿ ತಕೊಂಡೋಗಿದ್ರು. And some people from Jerusalem come to meet Nehemiah. ಆ ಜೆರುಸಲೇಮ್ ಇಂದ ಯಾರಾದ್ರೆ ಕೆಲವು ಜನರು ನೆಹಮಾಗೆ ಭೇಟಿಯಾಗ್ಲಿಕ್ಕೆ ಬರ್ತಾರೆ. Now this is the main feature of today's topic. ಇವತ್ತದು ವಿಷಯ, ಮುಖ್ಯವಾದ ವಿಷಯ ಇದೇ ಇದೆ. Please be attentive to what I say. ನಾನೇನ್ ಮಾತಾಡ್ತಾ ಇದ್ದಾನೆ ಕಿವಿ ಕೊಟ್ಟು ಕೇಳಿರಿ. Please be attentive to what I say. ನಾನೇನ್ ಮಾತಾಡ್ತಾ ಇದ್ದಾನೆ ಕಿವಿ ಕೊಟ್ಟು ಕೇಳಿರಿ. Some people come to meet Nehemiah. ಕೆಲವು ಜನರು ನೆಹಮಾಗೆ ಭೇಟಿಯಾಗ್ಲಿಕ್ಕೆ ಬರ್ತಾರೆ. And Nehemiah is asking them, how is Jerusalem? ನೆಹಮಾಯ ಅವರಿಗೆ ಕೇಳ್ತಾ ಇದ್ದಾರೆ, ಯೆರೂಸಲೇಮ್ ಹೇಗೆ ಇದೆ? And they tell Nehemiah, ಅವರು ನೆಹಮಾಗೆ ಹೇಳ್ತಾ ಇದ್ದಾರೆ, the city walls are all broken. ಆ ಪಟ್ಟಣದ ಗೋಡೆ ಎಲ್ಲ ಬಿದ್ದೋಗಿದೆ. The gates of the walls are broken and burnt. ಆ ಗೇಟ್, ಆ ಗೋಡೆ, ಆ ಪಟ್ಟಣದ ಗೇಟ್ ಬಿದ್ದೋಗಿದೆ, ಸುಟ್ಟೋಗಿದೆ. The temple is destroyed. ಆ ದೇವರ ದೇವಾಲಯ ನಾಶ ಆಗಿದೆ.
Nehemiah, when he hears this, Nehemiah cries and cries and cries and cries. ನೆಹೆಮಾಯ ಯಾವಾಗ ಈ ಮಾತನ್ನು ಕೇಳ್ತಾನೆ ಅವನು ಕೂಗ್ತಾನೆ. Then Nehemiah does a prayer of repentance. ನೆಹೆಮಾಯ ಆ ಸಮಯದಲ್ಲಿ ಒಂದು ಪಶ್ಚಾತ್ತಾಪದ ಪ್ರಾರ್ಥನೆ He tells ಮಾಡ್ತಾನೆ. God, whatever sins I, my fathers and my nation has done. ತಂದೆ ಏನೇ ಪಾಪ ನಾನು ನನ್ನ ತಂದೆಯವರು ನನ್ನ ದೇಶದವರು ಮಾಡಿದ್ದಾರೆ Because of our sins. ನಮ್ಮ ಪಾಪಗೋಸ್ಕರ Because of our sins. ನಮ್ಮ ಪಾಪಗೋಸ್ಕರ The walls of a city are broken. ನಮ್ಮ ಪಟ್ಟಣದ ಗೋಡೆ ಮುರಿದೋಗಿದೆ. The gates are burned because of our sins. ನಮ್ಮ ಪಟ್ಟಣದ ಗೇಟ್ ಸುಟ್ಟೋಗಿದೆ ನಮ್ಮ ಪಾಪಗೋಸ್ಕರ. Have mercy on us. ನಮ್ಮ ಮೇಲೆ ಕನಿಕರ ಇಡು. You rebuilt it, O Lord. ನೀನ್ ಪುನಃ ಅದನ್ನು ಕಟ್ಟು. Praise the Lord. Praise the Lord. It is very, very important in your life, in my life, in every Christian's life to make sure that our walls are not having cracks. ನಮ್ಮ ಪ್ರತಿಯೊಬ್ಬರ ಒಂದು ರೆಸ್ಪಾನ್ಸಿಬಿಲಿಟಿ ಹೇಳಿದ್ರೆ ಮಹತ್ವದ ಮಾತು ಹೇಳಿದ್ರೆ ನಮ್ಮ ಮನೆದು ನಮ್ಮ ಜೀವಿತದ ಗೋಡೆ ಒಂದಲ್ಲಿ ಕ್ರ್ಯಾಕ್ ಇರಬಾರ್ದು ಇಲ್ಲಿ ನಾವು ನೋಡಿಕೊಳ್ಬೇಕು. We have to see our walls around our house, our family, our spiritual walls are not broken down. ನಾವು ನೋಡಬೇಕು ನಮ್ಮ ಕುಟುಂಬ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಆತ್ಮಿಕ ಗೋಡೆ ಬಿದ್ದೋಗ್ಲಿಲ್ಲ ಇಲ್ಲಿ ನೋಡಬೇಕು. Our gates are not burned, our gates are not opened for the devil. ನಮ್ಮ ಗೇಟ್ ಸುಟ್ಟೋಗ್ಲಿಲ್ಲ, ನಮ್ಮ ಗೇಟ್ ನಾವು ಓಪನ್ ಮಾಡಿಕೊಂಡು ಸೈತಾನ್ಗೆ ಕೊಡ್ಲಿಲ್ಲ. If the walls around our life and family are broken, the devil can anytime walk into your life and work and destroy your life. ಒಂದು ವೇಳೆ ನಮ್ಮ ಗೋಡೆ ಬಿದ್ದೋಗಿ ಇರಬೇಕು, ಒಂದು ವೇಳೆ ಗೇಟ್ ಸುಟ್ಟೋಗಿ ಇದ್ರೆ ಶೈತಾನ್ ಯಾವಾಗ ಬೇಕಾಗ ಬಂದು ನಮ್ಮ ಮೇಲೆ ಆಕ್ರಮ ಮಾಡಬಹುದು. Unless you build an altar, unless the temple in your life is rebuilt, you cannot ask for a prayer and you cannot expect the prayer to be answered. ಯಾವಾಗ ತನಕ ನೀವು ಒಂದು ವೇದಿ ಕಟ್ಟುವುದಿಲ್ಲ, ಯಾವಾಗ ತನಕ ಅದರಲ್ಲಿ ಪ್ರಾರ್ಥನೆಯ ಧೂಪ ಹಚ್ಚುವುದಿಲ್ಲ, ಆಗ ತನಕ ನೀವು ನಿಮ್ಮ ಪ್ರಾರ್ಥನೆದ ಉತ್ತರ ಸಿಗಬಹುದು ಇಲ್ಲಿ ಬಯಸಬೇಡಿ. Nehemiah enters Jerusalem. ನೆಹೆಮಾಯ ಯೆರೂಶಲೇಮ್ಗೆ ಬರ್ತಾನೆ. And when he is entering, ಅವನ್ ಯಾವಾಗ ಬರ್ತಾ ಇದ್ದಾನೆ he doesn't sit quiet there. ಅವನಲ್ಲಿ ಸುಮ್ಮನೆ ಆಗಿ He is ಕುತ್ಕೊಳ್ಳೋದಿಲ್ಲ. not saying, I have journeyed so far, I am tired. ಅವನ್ ಹೇಳಿಲ್ಲ ನಾನು ಇಷ್ಟು ದೂರದಿಂದ ಬಂದಿದ್ದಾನೆ ನಾನು ಸಾಕಾಗಿ ಹೋಯ್ತು. That same night Nehemiah is walking inside the city. ಅದೇ ರಾತ್ರಿ ಅವನ ಪಟ್ಟಣದೊಳಗೆ ಹೋಗ್ತಾ Oh, ಇದ್ದಾನೆ. what is he doing? ಅವನೇನ್ ಮಾಡ್ತಾ ಇದ್ದಾನೆ? He is inspecting the problem. ಅವನ್ ಎಲ್ಲಿ ಸಮಸ್ಯೆ ಇದೆ ಅದನ್ನು ಹುಡುಕ್ಲಿಕ್ಕೆ He ಹೋಗಿದ್ದಾನೆ. is doing a self-examination. ಅವನ್ ತನ್ನನ್ನು ಪರೀಕ್ಷೆ ಮಾಡೋದು ಕೆಲಸ ಮಾಡ್ತಾ ಇದ್ದಾನೆ. He is checking for himself, where is the problem? ಅವನ್ ಅಲ್ಲೇ ಹುಡುಕ್ತಾ ಇದ್ದಾನೆ ಎಲ್ಲಿ ಸಮಸ್ಯೆ ಇದೆ. ए शैतान मेरा जिंदगी में कहां से आ रहा है? ಶೈತಾನ್ ನನ್ನ ಜೀವಿತದಲ್ಲಿ ಕೆಲಸ ಮಾಡ್ಲಿಕ್ಕೆ ಎಲ್ಲಿಂದ ಬರ್ತಾ ಇದೆ? मेरा लाइफ में शैतान का काम कौन सा जगह से आ रहा है? ನನ್ನ ಜೀವಿತದಲ್ಲಿ ಶೈತಾನ್ನ ಕೆಲಸ ಯಾವ ದಾರಿಯಿಂದ ಬರ್ತಾ ಉಂಟು? From where is he entering my life? ಅವನ್ ನನ್ನ ಮನೆದೊಳಗೆ ನನ್ನ ಜೀವಿತದೊಳಗೆ ಎಲ್ಲಿಂದ ಬರ್ತಾ ಇದ್ದಾನೆ? From where is he entering my family? ನನ್ನ ಕುಟುಂಬದೊಳಗೆ ಅವನು ಎಲ್ಲಿಂದ ಬರ್ತಾ ಇದ್ದಾನೆ? How is he able to work in our life? ಯಾಕೆ ಅವನಿಗೆ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಕೆಲಸ Hey, ಮಾಡಲಿಕ್ಕೆ where the wall is broken? ಎಲ್ಲಿ ಅದು ಗೋಡೆ ಮುರಿದು ಹೋಗಿದೆ? Where the gates are kept open for him? ಅವನಿಗೋಸ್ಕರ ಎಲ್ಲಿ ಬಾಗಿಲು ತೆರೆಯಲ್ಪಟ್ಟಿದೆ? Nehemiah went all around the city and is checking किधर किधर दीवार गिरा है, किधर किधर गेट टूटकर गिरा हुआ है. He is checking. ನೆಹೆಮಾಯ ಪಟ್ಟಣದೊಳಗೆ ಹೋಗಿ ಎಲ್ಲ ಕಡೆ ನೋಡ್ತಾ ಇದ್ದಾನೆ ಎಲ್ಲಿ ಗೋಡೆ ಬಿದ್ದಿದೆ, ಎಲ್ಲಿಂದ ಮುರಿದೋಗಿದೆ, ಏನಾಗಿದೆ ಹೇಳಿಕೊಂಡು. You and I need to check in our life where an open door is left for the devil. ಇವತ್ತು ನೀವು ಮತ್ತೆ ನಾವು ಹುಡುಕಬೇಕು, ನಾವು ಸ್ವರ್ಗಗೋಸ್ಕರ ಎಲ್ಲಿ ಬಾಗಿಲು ತೆರೆಯಲು ಕೊಟ್ಟಿದ್ದೇವೆ. There was one man. ಒಂದು ಮನುಷ್ಯ ಇದ್ದ. He had a beautiful house. ಅವಂತ ತುಂಬಾ ಸುಂದರವಾದ ಮನೆ ಇತ್ತು. A massive, beautiful house. ಅದು ತುಂಬಾ ಸುಂದರವಾಗಿ ದೊಡ್ಡದು ಮನೆ ಇತ್ತು. So one fine day, one man comes and knocks at his door. ಒಂದು ದಿವಸ ಒಂದು ಜನರು ಬಂದು ಅವನ ಬಾಗಿಲಿಗೆ ತಟ್ತಾರೆ. And he tells him, ಅವನಿಗೆ ಹೇಳ್ತಾರೆ, I want to buy your house. ನಂಗೆ ನಿನ್ನ ಮನೆ ತಗೊಳ್ಬೇಕು. This man says, no way, I'm not interested in selling my house. ಅವನು ಹೇಳ್ತಾನೆ, ಇಲ್ಲ ನಾನು ನನ್ನ ಮನೆ ಕೊಡುದಿಲ್ಲ. This is my house. ಇದು ನನ್ನ ಮನೆ. I'm not giving it to you. ಇದು ನನ್ನ ಮನೆ, ನಾನು ಮಾರುದಿಲ್ಲ. I'm not giving it to anyone. ನಾನು ಯಾರಿಗೆ ಕೊಡುದಿಲ್ಲ. The man says, okay. ಆಗ ಮನುಷ್ಯ ಹೇಳ್ತಾನೆ, ಆಯ್ತು. He comes back after some time. ಕೆಲವು ಸಮಯ ನಂತರ ಮನುಷ್ಯ ಪುನಃ ಬರ್ತಾನೆ.
He says, I have a proposal. ಅವನು ಹೇಳ್ತಾನೆ ನಾನೊಂದು ಪ್ರಪೋಸಲ್ ಕೊಡ್ತಾನೆ ನಿಂಗೆ. Many proposals will come in your life. ನಿಮ್ಮ ಜೀವಿತದಲ್ಲಿ ಹಾಗೆ ನಿಮಗೆ ತುಂಬಾ ಆಫರ್ಸ್ ಬರ್ಬೋದು. Very deceptive proposals. ಅದು ಮೋಸ ಮಾಡುವಂತ ಆಫರ್ಸ್ ನಿಮಗೆ ಬರ್ಬೋದು. One proposal came to Eve in the Garden of Eden. ಗಾರ್ಡನ್ ಈ ಹವ್ವ ಹತ್ರ ಒಂದು ಪ್ರಪೋಸಲ್ ಬಂತು ಈಡನ್ ಗಾರ್ಡನ್ ಅಲ್ಲಿ. Eat this fruit, there is no problem. Eat it, you will become like God. ಇದು ಫಲವನ್ನು ತಿನ್ನು, ನಿಂಗೆ ಏನ್ ಸಮಸ್ಯೆ ಆಗ್ಲಿಕ್ಕಿಲ್ಲ, ನೀನ್ ದೇವರ ತರ ಕಾಣ್ಲಿಕ್ಕಿದ್ದೆ. Eat it. ತಿನ್ನು. This man came and he said to this owner, I have a proposal. ಈ ಮನುಷ್ಯ ಬಂದು ಆ ಓನರ್ಗೆ ಹೇಳ್ತಾ ಇದ್ದಾನೆ, ನಾನೊಂದು ಪ್ರಪೋಸಲ್ ಕೊಡ್ತಾ You are ಇದ್ದೇನೆ. not giving your house? ನೀನ್ ನಿನ್ನ ಮನೆ ಕೊಡೋದಿಲ್ಲ? Okay. ಆಯ್ತು, I am giving you 5 crores. ನಾನ್ ನಿಂಗೆ 5 ಕೋಟಿ ಕೊಡ್ತಾನೆ. I just want one place in your house where I can fix one nail on your wall. ನಿನ್ನ ಮನೆಯಲ್ಲಿ ಒಂದು ಸ್ಥಳ ಬೇಕು, ಅಲ್ಲಿ ಒಂದು ಆಣಿ ಹಾಕ್ಲಿಕ್ಕೆ ನಂಗೆ ಪರ್ಮಿಷನ್ ಕೊಟ್ಟು ಬೇಡ. ಅದು ನಾನು ಅದಕ್ಕೆ ನಿಂಗೆ ಆಣಿ 5 crores to fix one nail on your wall. ಅದು ಒಂದು ಆಣಿ ಹಾಕ್ಲಿಕ್ಕೆ ನಾನ್ ನಿಂಗೆ 5 ಕೋಟಿ ಕೊಡ್ತಾನೆ. This man said, ये पागल हो गए. ಈ ಮನುಷ್ಯ ಅನ್ಸಿದೆ ಇವನು ಹುಚ್ಚಾಗಿದ್ದಾನೆ. मेरा है घर, ನನ್ನ ಮನೆ सब मेरा है. ಎಲ್ಲ ನಂದು. इसको एक किल्ला मारने का 5 करोड़ देगा कि नहीं देगा तुम? ಈ ಒಂದು ಆಣಿ ಹಾಕ್ಲಿಕ್ಕೆ 5 ಕೋಟಿ ಕೊಡ್ತಾನೆ ಹೇಳಿದಾನೆ. अरे ನೀವು क्यों नहीं ಕೊಡ್ಲಿಕ್ಕಿಲ್ಲ. देगा? ಯಾಕೆ ಕೊಡ್ಲಿಕ್ಕಿಲ್ಲ? 5 करोड़ के एक किल्ला 5 करोड़ का मिल रहा है, क्यों नहीं देगा? ಒಂದು ಆಣಿ ಹಾಕ್ಲಿಕ್ಕೆ 5 ಕೋಟಿ ಸಿಗ್ತಾ ಇದೆ, ಹಾಕ್ಲಿ ಅವನ್ ನನ್ನ The ಮನೆಯಲ್ಲಿ. man said, okay, ಆ ಮನುಷ್ಯ ಹೇಳಿದ ಆಯ್ತು ಹಾಕು, fix. ಫಿಕ್ಸ್ ಮಾಡಿದ. So this man came, he did one drilling and he fixed one nail on that house and ಆ he went. ಮನುಷ್ಯ ಬಂದು ಒಂದು ಡ್ರಿಲ್ ಮಾಡಿ ಅಲ್ಲಿ ಒಂದು ಆಣಿ ಹಾಕಿ ಬಿಟ್ಟ. Next day, ಮತ್ತೆ ನೆಕ್ಸ್ಟ್ ಡೇ he comes to this house. ಅವನು ಈ ಮನೆಗೆ ಬರ್ತಾನೆ. He brings one dead animal's skeleton. ಒಂದು ಸತ್ತೋಗಿದ್ದು ಪ್ರಾಣಿದು ಎಲುಬು ಅದು ತಂದು ಅಲ್ಲಿ ಹಾಕ್ತಾನೆ. He comes and he puts it on the nail. ಆ ಆನಿ ಮೇಲೆ ಅದು ಹಾಕಿ ಬಿಡ್ತಾನೆ. Now this owner of the house is saying, hey, what are you doing? This is my house. ಈಗ ಓನರ್ ಬಂದು ಹೇಳ್ತಾರೆ, ಏನ್ ಮಾಡ್ತಾ ಇದ್ದಿ, ಇದು ನನ್ನ ಮನೆ. ए भाई, घर तेरा है, किल्ला मेरा है, 5 करोड़ दिया है. ಏ ಸಹೋದರ, ನಾನ್ ಮನೆ ನಿಂದು ಆಗ್ಬಹುದು, ಆದ್ರೆ ಆನಿ ನಂದು, ನಾನು 5 ಕೋಟಿ ಕೊಟ್ಟಿದ್ದಾನೆ. इस पे मैं जो चाहूं मैं टांगेगा. ಇದ್ರಲ್ಲಿ ಏನ್ ಬೇಕಾದ್ರೂ ನಾನು ಹಾಕ್ಬಹುದು, ಹ್ಯಾಂಗ್ ಮಾಡಬಹುದು. That house began to stink. ಆ ಮನೆ ಸಂಪೂರ್ಣ ಕೆಟ್ಟ ವಾಸನೆ ಬರ್ಲಿಕ್ಕೆ, Worms began to walk in the house. ಆ ಪ್ರಾಣಿನ ಬರುವಂತ ಎಲ್ಲ ಜಂತುಗಳು ಎಲ್ಲ It became ಮನೆದೊಳಗೆ. impossible for that man to live in this house. ಆ ಓನರ್ಗೆ ಆ ಮನೆದೊಳಗೆ ಕುತ್ಕೊಳ್ಳಿಕ್ಕೆ ಕಷ್ಟ ಆಗಿ He ಹೋಯ್ತು. called that man and said, hey bhai, ye ghar tu le le. ಆ ಮನುಷ್ಯಗೆ ಕರೆದು ಹೇಳಿದ, ಈ ಮನೆ ನೀನ್ ತಕೊಳ್ಳಿ ಬಿಡು, I can't stay in this house. ನಾನು ಈ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. Praise the Lord. ದೇವರಿಗೆ ಸ್ತೋತ್ರ. क्या दिया था उसने? ಏನ್ ಕೊಟ್ಟಿದ್ದ ಅವನ್? एक किल्ला. ಒಂದು ಆನಿ ಹಾಕ್ಲಿಕ್ಕೆ. Onnu ani. The devil needs just this much space in your life. ಶೈತಾನ್ಗೆ ನಿಮ್ಮ ಜೀವಿತದಲ್ಲಿ ಒಂದು ಸ್ಥಳ, ಇಷ್ಟು ಚಿಕ್ಕ ಸ್ಥಳ ಬೇಕು. Hey, इतना सा चाहिए मेरे को, बस बाकी का तू रख ले, मेरे को और कुछ नहीं चाहिए, इतना जगह दे तेरे जीवन में मेरे को. ನಿನ್ನ ಜೀವಿತದಲ್ಲಿ ನಂಗೆ ಇಷ್ಟು ಸ್ವಲ್ಪ ಒಂದು ಸ್ಥಳ ಕೊಟ್ಟು ಬಿಡು, ಮತ್ತೆ ಪೂರ್ತಿ ಜೀವನ ಬೇಡ ನಂಗೆ. तेरा जीवन में इतना ही जगह चाहिए मेरे को. अरे क्या बिगड़ेगा तेरा? ನಿನ್ನ ಜೀವನದಲ್ಲಿ ಒಂದು ಇಷ್ಟು ಸ್ವಲ್ಪ ನಂಗೋಸ್ಕರ ಕೊಟ್ರೆ ನಿನ್ನ ಏನು ಹೋಗ್ತದೆ? और हमको भी लगता है ठीक है यार, इसमें प्रॉब्लम भी क्या है? ನಾವು ಸನೆಸ್ತೇವೆ, ಇದ್ರಲ್ಲಿ ಸಮಸ್ಯೆ ಏನು? हाँ, क्या प्रॉब्लम है? ಏನ್ ಸಮಸ್ಯೆ ಇದೆ? इसको इतना छोटा में हैंडल कर लेगा. ಇಷ್ಟೇ ಚಿಕ್ಕ ಮಾತಲ್ಲ, ನಾನು ಹ್ಯಾಂಡಲ್ ಮಾಡಬಹುದು. Praise the Lord. The Bible says, ಬೈಬಲ್ ಹೇಳ್ತದೆ, don't entertain the devil in your life. ನಿಮ್ಮ ಜೀವಿತದಲ್ಲಿ ಶೈತಾನ್ಗೆ ಯಾವಾಗ ಮನೋರಂಜನೆ ಮಾಡಬೇಡಿ. Don't give the devil a foothold in your life. ಶೈತಾನ್ಗೆ ಒಂದು ಹೆಜ್ಜೆ, ಒಂದು ಕಾಲು ಇಡುವಂತ ಸ್ಥಳ ಸಹ ಕೊಡಬೇಡಿ. पैर रखने को भी जगह मत दो. ಕಾಲು ಇಡುವಂತ ಅಷ್ಟು ಸಹ ಸ್ಥಳ ಕೊಡಬೇಡಿ. Praise the Lord. Today you and I need to inspect our life. ಇವತ್ತು ನೀವು ಮತ್ತೆ ನಾನು ನಮ್ಮ ಜೀವಿತ ಮಾಡಬೇಕು. Nehemiah checked the problems. ನೆಹೆಮಾಯ ಸಮಸ್ಯೆ ಏನಿದೆ, ಎಲ್ಲಿಂದ ಬರ್ತಾ ಇದೆ ಅಂತ Nehemiah ನೋಡಿದ. repented for the sins. ಅದು ಪಾಪಗೋಸ್ಕರ ಅವನು ಪಶ್ಚಾತ್ತಾಪ ಮಾಡಿದ. Nehemiah began to build the walls. ನೆಹೆಮಾಯ ಗೋಡೆ ಕಟ್ಟಲಿಕ್ಕೆ ಶುರು ಮಾಡಿದ. Nehemiah began to close the cracks in the walls. ಆ ಗೋಡೆಯಲ್ಲಿ ಬಂದಿದ್ದು ಆ ಕ್ರ್ಯಾಕ್ ಅನ್ನು ಅವನು ಮುಚ್ಚಲಿಕ್ಕೆ ಶುರು ಮಾಡಿದ. Praise the Lord. ಹಾಲೆಲೂಯಾ. Are you with me? ನೀವು ನನ್ನ ಒಟ್ಟಿಗೆ ಇದ್ದೀರಾ? Are you with me? ನೀವು ನನ್ನ ಜೊತೆಗೆ ಇದ್ದೀರಾ? अगर तुमने शैतान का और तुम्हारा बीच में एक दीवार खड़ा नहीं किया,
ಒಂದು ವೇಳೆ ನೀವು ಸೈತಾನ್ ಮತ್ತೆ ನಿಮ್ಮ ಮಧ್ಯದಲ್ಲಿ ಒಂದು ಗೋಡೆ ನಿಲ್ಲಿಸಲಿಕ್ಕೆ ಇಲ್ಲಾದ್ರೆ, अगर आपने आपके और शैतान के बीच में, आपका परिवार और शैतान का बीच में एक दीवार को खड़ा नहीं किया, तो शैतान आपका और प्रभु के बीच में एक दीवार खड़ा करेगा. ಒಂದು ವೇಳೆ ನೀವು ನಿಮ್ಮ ಜೀವಿತ ಇಲ್ಲದ್ರೆ ನಿಮ್ಮ ಕುಟುಂಬ ಜೀವಿತ ಅದು ಮಧ್ಯದಲ್ಲಿ ಒಂದು ಸೈತಾನ್ ಮಧ್ಯದಲ್ಲಿ ಮತ್ತೆ ನಿಮ್ಮ ಕುಟುಂಬ ಜೀವಿತದಲ್ಲಿ ಮಧ್ಯದಲ್ಲಿ ಒಂದು ಗೋಡೆ ನಿಲ್ಲಿಸಲಿಕ್ಕೆ ಇಲ್ಲಾದ್ರೆ, ಸೈತಾನ್ ನಿಮ್ಮ ಮತ್ತೆ ದೇವರ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಲಿಕ್ಕೆ ಶುರು ಮಾಡ್ತಾನೆ. If you don't build a wall between you and the devil will build a wall between you and God. ಒಂದು ವೇಳೆ ನೀವು ಸೈತಾನ ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲಿ ಗೋಡೆ ಕಟ್ಟಲಿಕ್ಕೆ ಇಲ್ಲಾದ್ರೆ, ಸೈತಾನ್ ಬಂದು ನಿಮ್ಮ ಮಧ್ಯದಲ್ಲಿ ದೇವರ ಮಧ್ಯದಲ್ಲಿ ಗೋಡೆ ಕಟ್ಟಲಿಕ್ಕೆ. Where are the cracks in our life? ನಮ್ಮ ಜೀವಿತದಲ್ಲಿ ಎಲ್ಲಿ ಕ್ರಾಕ್ಸ್ ಇದೆ? Is it a crack of unforgivingness? ಅದು ಕ್ರಾಕ್ ಅಂತ ಕ್ಷಮೆ ಮಾಡೋದು ಇಲ್ಲ ಹೇಳಿಕೊಂಡು ಕ್ರಾಕ್ ಇದೆ. Are we not able to forgive someone? ನಾವು ಯಾರಿಗೆ ಆದ್ರೆ ಕ್ಷಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲವಾ? Is it a crack of revenge burning inside of us? ನಮ್ಮ ಒಳಗೆ ಒಂದು ಬದಲಾವಣೆ ನಾವು ತಕೊಳ್ಬೇಕು ಹೇಳಿಕೊಂಡು ಒಂದು ಭಾವನೆ ಇದೆ. Is it a crack of adultery in our life? ನಮ್ಮ ಜೀವಿತದಲ್ಲಿ ಒಂದು ವ್ಯಭಿಚಾರದ ಕ್ರಾಕ್ ಇದೆಯಾ? Is it a crack of lust of the eyes in our life? ನಮ್ಮ ಕಣ್ಣದು ವಾಸನ ಇದೆಯಾ? Is it a crack of lust of the flesh in our life? ನಮ್ಮ ದೇಹದ ವಾಸನ ಅದೊಂದು ಕ್ರಾಕ್ ಇದೆಯಾ? Is it a crack of pride of life in our life? ನಮ್ಮ ಜೀವಿತದಲ್ಲಿ ಹೆಮ್ಮೆದು ಕ್ರಾಕ್ ಇದೆಯಾ? Is it a crack of anger in our life? ನಮ್ಮ ಜೀವಿತದಲ್ಲಿ ಸಿಟ್ಟುದು ಕ್ರಾಕ್ ಇದೆಯಾ? Is it a crack of unpraying life in our life? ಅದು ಪ್ರಾರ್ಥನೆ ಮಾಡದೆ ಜೀವಿತ ಅದು ಕ್ರಾಕ್ ಇದೆಯಾ? Praise the Lord. You and I need to examine where in our life that problem lies. ನೀವು ಮತ್ತೆ ನಾವು ಅದು ಹುಡುಕಬೇಕು. ನಮ್ಮ ಜೀವಿತದಲ್ಲಿ ಈ ಸಮಸ್ಯೆ ಎಲ್ಲಿಂದ ಶುರುವಾಗಿದೆ? Don't allow him to enter anywhere from your life. ನಿಮ್ಮ ಜೀವಿತದಲ್ಲಿ ಎಲ್ಲಿಂದ ಸಾವನ್ಗೆ ಮನೆದ ಒಳಗೆ ನಿಮ್ಮ ಜೀವಿತ ಒಳಗೆ ಬರ್ಲಿಕ್ಕೆ ಬಿಡಬೇಡಿ. Don't let him enter in any areas of your family. ನಿಮ್ಮ ಕುಟುಂಬದ ಯಾವುದೇ ಜೀವಿತದಲ್ಲಿ ಎಲ್ಲಿ ಸಹ ಸೇರಿಸಲಿಕ್ಕೆ If ಬಿಡಬೇಡಿ. there is a division in the family, find the root cause of the division and break the division. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ವಿಭಾಗ ಇದ್ರೆ ವಿಭಾಗ ಎಲ್ಲಿಂದ ಬಂದಿದ್ದು ಹುಡುಕಿಕೊಂಡು ಅದನ್ನು ಮುರಿದು ಬಿಡಿ. Make sure you are building that wall. ಒಂದು ನೆನಪಿಡಿ, ನೀವು ಆ ಗೋಡೆಯನ್ನು Let ಕಟ್ಟುವುದರ that wall be built with the word of God. ಆ ಗೋಡೆ ದೇವರ ವಾಕ್ಯ ಮೂಲಕ ಕಟ್ಟಿ, With the promises of God. ದೇವರ ವಾಗ್ದಾನ ಜೊತೆಗೆ ಕಟ್ಟಿ. Let that wall be built with a wall of prayer standing around your life. ಆ ಗೋಡೆ ನಿಮ್ಮ ಪ್ರಾರ್ಥನೆ ಮೂಲಕ ಗೋಡೆ ಕಟ್ಟಿಕೊಂಡು ನಿಮ್ಮ ಜೊತೆಗೆ ನಿಲ್ಲುವಂತ ಆಗಬೇಕು. Build an altar in your life. ನಿಮ್ಮ ಜೀವಿತದಲ್ಲಿ ವೇದಿಯನ್ನು ಕಟ್ಟಿ, That when you offer your prayer, God may answer your ಆ prayer. ವೇದಿ ಮೇಲೆ ನೀವು ಪ್ರಾರ್ಥನೆಗೆ ಇಡುವಾಗ ದೇವರ ಪ್ರಾರ್ಥನೆಗೆ ಸ್ವೀಕರಿಸ್ತಾರೆ, Praise ಉತ್ತರ the Lord. ಕೊಡ್ತಾರೆ. ಹಾಲೆಲೂಯಾ. Shall we stand up? ಬನ್ನಿ ನಾವು ಎದ್ದು Shall ನಿಲ್ಲುವ. we stand up? Shall we pray? ನಾವು ಪ್ರಾರ್ಥಿಸುವ. Shall we go into repentance? Shall we examine our lives before we do that? ನಾವು ನಮ್ಮ ಜೀವಿತವನ್ನು ಪರೀಕ್ಷಿಸಿ ನಾವು ಪಶ್ಚಾತ್ತಾಪ ಮಾಡುವ. I would request you to close your eyes. ನಾನು ವಿನಂತಿ ಮಾಡ್ತಾನೆ, ಎಲ್ಲರೂ ಸಹ ಕಣ್ಣು ಮುಚ್ಚಿ Let's take time to examine our life. ನಾವು ನಮ್ಮ ಜೀವಿತವನ್ನು ಪರೀಕ್ಷಿಸುವ. Let us take time to examine our family life. ನಮ್ಮ ಕುಟುಂಬ ಜೀವಿತವನ್ನು ನಾವು ಪರೀಕ್ಷಿಸುವ. Let's take time to examine where in our lives we are very vulnerable, we are very weak. ನಾವು ನಮ್ಮ ಜೀವಿತದಲ್ಲಿ ಎಲ್ಲಿ ನಮ್ಮ ಕಮ್ಜೋರ್ ಆಗಿದ್ದೇವೆ, ಬಲಹೀನತೆ ಇದೆ ನಮ್ಮ ಜೀವಿತದಲ್ಲಿ. Satan is standing like a roaring lion, the Bible says. ಬೈಬಲ್ ಹೇಳ್ತದೆ ಶೈತಾನ್ ಒಂದು ಸಿಂಹದಾಗೆ ಗರಜಿದು ಸಿಂಹದಾಗೆ ಇದೆ, Waiting to devour. ನಿಮ್ಗೆ ಹರಿದು ಹಾಕ್ಲಿಕ್ಕೆ ನೋಡ್ತಾ ಇದೆ. He is standing outside the wall waiting to enter and devour. ಆ ಗೋಡೆದ ಆಚೆ ಅದು ನಿಲ್ತಿದ್ದಾರೆ, ಯಾವಾಗ ನಂಗೆ ಒಳಗೆ ಹೋಗ್ಲಿಕ್ಕೆ ಸಿಗ್ತದೆ, ಯಾವಾಗ ನಾನು ಇವರು ನಾಶ He is ಮಾಡಬೇಕು. just trying to see from where he can enter your life. ಅವನು ನೋಡ್ತಾ ಇದ್ದಾನೆ ಎಲ್ಲಿಂದ ನಾನು ಇವರ ಜೀವಿತಕ್ಕೆ ಎಂಟರ್ When he ಆಗಬೇಕು. came to Eve, ಅವನು ಹವ್ವ ಹತ್ರ ಬಂದಾಗ he saw, hey, from here I can enter her life. ಅವನು ನೋಡಿದ, ಈ ಸ್ಥಳ ನಾನು ಹವ್ವದ ಜೀವಿತದಲ್ಲಿ ಎಂಟರ್ ಆಗಬಹುದು. There is a disobedient spirit in her. ಅವಳಲ್ಲಿ ವಿಧೇಯತ್ವ ಇಲ್ಲ ಹೇಳಿಕೊಂಡು ಆತ್ಮನು She is ನೋಡಿದ. envious. There is something in her where she wants to become like God. ಅವಳಲ್ಲಿ ಏನಾದ್ರೆ ಇದೆ, ಅವಳು ದೇವರ ತರ ಆಗ್ಬೇಕು ಹೇಳಿ ಬಯಸ್ತಾ ಇದ್ದಾಳೆ. Let her come to her. Let me come to her with this offer. ಅವಳ ತರ ನಾನು ಒಂದು ಆಫರ್ ಅನ್ನು
ತಕೊಂಡು When ಹೋಗ್ತಾನೆ. he wanted to work in the life of Judas, ಜೂಡಸ್ ಜೀವಿತದಲ್ಲಿ ಕೆಲಸ ಮಾಡ್ಬೇಕಾದ್ರೆ he was lurking like a rolling lion to see where is Judas's weakness. ಅವನ್ ಯೂದದ ಅಕ್ಕಪಕ್ಕದಲ್ಲಿ ಇದ್ದ, ನೋಡ್ತಾ ಇದ್ದ. From where can I enter his life? ಎಲ್ಲಿ ಅವನಲ್ಲಿ ಬಲಹೀನತೆ ಇದೆ, ಎಲ್ಲಿಂದ ನಾನು ಇವನ ಜೀವನದಲ್ಲಿ ಸೇರಬಹುದು. He saw Judas is hungry for money. ಅವನ್ ನೋಡಿದ ಜೂಡಸ್ಗೆ ಹಣದ ಆಶೆ ಇದೆ. Money is his weakness. ಹಣ ಒಂದು ಬಲಹೀನತ. When he wanted to work in the life of Samson, ಅವನ್ ಸ್ಯಾಮ್ಸನ್ ಜೀವಿತದಲ್ಲಿ ಕೆಲಸ ಮಾಡ್ಬೇಕಾದ್ರೆ he was searching for an area. ಒಂದು ಕ್ಷೇತ್ರನ ಅವನು ಹುಡುಕ್ತಾ ಇದ್ದ. He saw, hey, lust is his problem. ಅವನ್ ನೋಡಿದ, ವಾಸನ ಇವನ ಸಮಸ್ಯೆ. When he wanted to work in the life of David, ಅವನ್ ಡೇವಿಡ್ ಜೀವಿತದಲ್ಲಿ ಕೆಲಸ ಮಾಡ್ಲಿಕ್ಕೆ he ನೋಡ್ಬೇಕಾದ್ರೆ searched and searched and searched and searched. ಅವನ್ ಹುಡುಕಿದ. Hey, lust is his problem. ವಾಸನ ಇವೊಂದು ಸಮಸ್ಯೆ. He searched and searched in the life of Saul. ಅವನ್ ಸಾಲ್ ಜೀವಿತದಲ್ಲಿ ಹುಡುಕಿದ. He saw ಅವನ್ ಹುಡುಕಿದ, this guy doesn't have patience. ಇವನಲ್ಲಿ ಧೀರಜ್ ಇಲ್ಲ. This man doesn't fear God. ಅವನಲ್ಲಿ ತಾಳ್ಮೆ ಇಲ್ಲ. ಅವನ್ ದೇವರಿಗೆ ಭಯ He ಪಡುವುದಿಲ್ಲ. fears man more than God. ಅವನ್ ದೇವರಿಗಿಂತ ಹೆಚ್ಚು ಮನುಷ್ಯರಿಗೆ ಭಯ He ಪಡ್ತಾನೆ. has a disobedient spirit. ಅವನಲ್ಲಿ ವಿಧೇಯತ್ವ ಇಲ್ಲ. I can enter his life from here. ಅವನ ಜೀವಿತದಲ್ಲಿ ಇಲ್ಲಿಂದ ಸೇರಬಹುದು. Close your eyes. ನಿಮ್ಮ ಕಣ್ಣನ್ನು ಮುಚ್ಚಿ Examine your life. ನಿಮ್ಮ ಜೀವಿತವನ್ನು ನೀವು ಪರೀಕ್ಷಿಸಿ. Where the wall in your life is cracked. ಎಲ್ಲಿ ನಿಮ್ಮ ಜೀವಿತದ ಗೋಡೆ ಕ್ರ್ಯಾಕ್ ಆಗಿದೆ. Where in your life the wall has crumbled and fallen down. ಎಲ್ಲಿ ನಿಮ್ಮ ಜೀವಿತದ ಗೋಡೆ ಕಟ್ಟಿದು ಬಿದ್ದೋಗಿದೆ. Where in your life you have opened the gates and the enemy can walk anytime in your life. ಎಲ್ಲಿ ನಿಮ್ಮ ಜೀವಿತದ ನೀವು ಬಾಗಿಲು ತೆರೆದು ಕೊಟ್ಟಿದ್ದು, ವೈರಿ ಅಲ್ಲಿಂದ ಒಳಗೆ ಬರ್ತಾ ಇದೆ. Examine yourself. ನಿಮ್ಮನ್ನು ನೀವು ಪರೀಕ್ಷಿಸಿ. Check yourself. ನಿಮ್ಮನ್ನು ನೀವು ಪರೀಕ್ಷಿಸಿ. Check yourself. ನಿಮ್ಮನ್ನು ನೀವು ಪರೀಕ್ಷಿಸಿ. Two things the Lord spoke to me. ಎರಡು ಮಾತು ದೇವರು ನನ್ನ ಹತ್ರ ಮಾತಾಡಿದ್ದಾರೆ. One is a compromising spirit. ಒಂದು ಸಂಜೋತ ಮಾಡೋದು ಆತ್ಮ. One is a compromising spirit. ಒಂದು ಸಂಜೋತ ಮಾಡೋದು ಆತ್ಮ. The second ಎರಡನೇ is an spirit of impurity. ಅಶುದ್ಧ ದುರಾತ್ಮ. Compromising spirit and a spirit of impurity. ಒಂದು ಅಶುದ್ಧ ದುರಾತ್ಮ, ಒಂದು ಕಾಂಪ್ರಮೈಸ್ ಸಂಜೋತ ಮಾಡೋದು ದುರಾತ್ಮ. Don't compromise with the devil. ಶೈತಾನೊಟ್ಟಿಗೆ ಯಾವಾಗ ಸಂಜೋತ ಮಾಡಬೇಡಿ. Don't compromise with the world. ಅವನ ಮಾತಿಗೆ ಒಪ್ಪಿಕೊಳ್ಳಬೇಡಿ. Don't have Jesus also and the world also in your life. ನಿಮ್ಮ ಜೀವಿತದಲ್ಲಿ ಯೇಸು ಸಬೇಕು, ಲೋಕ ಸಬೇಕು, ಎರಡು ಮಾತಿಗೆ ಒಪ್ಪಿಕೊಡ್ಬೇಡಿ. God doesn't like it. ದೇವರಿಗೆ ಬಯಸುವುದಿಲ್ಲ. God doesn't like it. ದೇವರಿಗೆ ಬಯಸುವುದಿಲ್ಲ. He doesn't like you compromising with the world. ನೀವು ಲೋಕದ ಜೊತೆಗೆ ನೀವು ಸಂಜೋತ ಮಾಡೋದು, ಅವರಿಗೆ ಒಪ್ಪಿಕೊಳ್ಳೋದು, ಅದು ಅವರಿಗೆ ಇಷ್ಟ ಇಲ್ಲ. दुनिया से डर के, लोगों से डर के, समाज से डर के, सोसाइटी से डर के उनका जैसा होने का कोशिश मत करो. ನಿಮ್ಮ ಜೀವಿತದಲ್ಲಿ ಲೋಕಗೆ ಭಯಪಟ್ಟು, ಸಮಾಜಕ್ಕೆ ಭಯಪಟ್ಟು, ಜನರಿಗೆ ಭಯಪಟ್ಟು ಅವರ ಹಾಗೆ ನೀವು ಅಂತ ಜೀವನ ಜೀವಿಸುವುದು ಪ್ರಯತ್ನಿಸಬೇಡಿ. उनको बुरा लगेगा करके मैंने ऐसा किया, ये प्रभु को पसंद नहीं है. ಅವ್ರಿಗೆ ಇಷ್ಟ ಆಗ್ಲಿಕ್ಕೆ ಎಲ್ಲ ಇಲ್ಲಿ ನಾನು ಮಾಡಿದೆ, ಅವ್ರಿಗೆ ನೋವು ಮಾಡ್ಲಿಕ್ಕೆ ಇಲ್ಲ ಅದಕ್ಕೆ ನಾನು ಮಾಡಿದೆ, ಅದು ದೇವರಿಗೆ ಇಷ್ಟ ಇಲ್ಲ. That is a compromising spirit. ಅದು ಒಂದು ಸಂಜೋತ ಮಾಡೋದು, ಒಪ್ಪಿಕೊಳ್ಳೋದು ಆತ್ಮ. Adjusting yourself to the world and also to the church. ತನ್ನನ್ನು ಲೋಕದವರದೊಟ್ಟಿಗೆ ಒಂದು ಮಾಡೋದು, ಸಭೆಯೊಟ್ಟಿಗೆ ಒಂದು ಮಾಡೋದು. दुनिया का भी चीज करने का है, प्रभु का भी करने का है. ಲೋಕದ ಮಾತ್ಸ ಮಾಡಬೇಕು, ದೇವರ ಮಾತ್ಸ ಮಾಡಬೇಕು. God is clearly speaking this. ಇವತ್ತು ದೇವರ ನಿಮ್ಮ ಹತ್ರ ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದಾರೆ. Choose. ಐಕ್ಯತೆ ಮಾಡಿ. Choose today whom you serve. ಇವತ್ತು ನೀವು ಐಕ್ಯತೆ ಮಾಡಿ, ಯಾರನ್ನು ನೀವು ಸೇವಿಸ್ತೀರಿ. Choose today whom you are following. ಯಾರ ಹಿಂದೆ ನೀವು ಹೋಗ್ತೀರಿ, ಐಕ್ಯತೆ ಮಾಡಿ. Choose today whom you
whom you want to listen to and you want to obey to. ಓ ಇವತ್ತು ನೀವು ಯಾರ ಸ್ವರನು ಕೇಳ್ತೀರಿ, ಯಾರಿಗೆ ನೀವು ವಿಧೇಯರಾಗ್ತೀರಿ, ಇವತ್ತು ಆಯ್ಕೆ ಮಾಡಿ. Eve chose to listen to the deception of the serpent. ಹವ್ವ ನಿರ್ಧಾರ ತಗೊಳ್ಳಿದ್ಲು, ನಾನು ಸರ್ಪ ಇದು ಮಾತು ಕೇಳ್ತಾನೆ ಹೇಳಿಕೊಂಡು. Whom you choose to listen. ನೀವು ಇವತ್ತು ಯಾರ ಸ್ವರ ಕೇಳಲಿಕ್ಕೆ ಬಯಸ್ತಾ ಇದ್ದೀರಿ? Come out of a compromising spirit. ಒಂದು ಸಂಜೋತ ಮಾಡಿದ ಆ ದುರಾತ್ಮ ಕೈಯಿಂದ ನೀವು ಹೊರಗೆ ಬನ್ನಿ. There is not much difference left today. ಇವತ್ತು ಏನ್ ವ್ಯತ್ಯಾಸ ಇಲ್ಲ. Today there is not much difference left in the churches and the world. ಸಭೆಯಲ್ಲಿ ಮತ್ತೆ ಲೋಕದ ಜನರಲ್ಲಿ ಏನ್ ವ್ಯತ್ಯಾಸ ಇಲ್ಲ. Let's raise up a standard. ಇವತ್ತು ನಾವು ನಮ್ಮ ಸ್ತರನು ದೇವರ ಜೊತೆಗೆ ಒಂದು ಮೇಲೆ ಎತ್ತುವ. Let us take a stand. ನಾವು ಒಂದು ಸ್ತರ ಹಿಡಿಯುವ. Let that compromising spirit leave in the name of Jesus. ಯೇಸುವಿನ ಹೆಸರಲ್ಲಿ ಸಂಜೋತ ಮಾಡೋದು ದುರಾತ್ಮ ಬಿಟ್ಟು ಹೋಗಲಿ ಯೇಸುವಿನ ರಕ್ತ. Let that crack in the lives of the churches be filled with the word of God. ಸಭೆದೊಳಗೆ ಬಂದಿದ್ದು ಪ್ರತಿಯೊಂದು ಕ್ರಾಕ್ ಅನ್ನು ಅದು ಯೇಸು ವಾಕ್ಯ ಮೂಲಕ ಅದು ಮುಚ್ಚಲ್ಪಡಲಿ. Second one is the spirit of impurity. ಈ ಎರಡನೇ ಅಶುದ್ಧ ದುರಾತ್ಮ. God doesn't like an impure spirit. ದೇವರಿಗೆ ಅಶುದ್ಧತ ಇಷ್ಟ ಇಲ್ಲ. An impure heart. ಒಂದು ಅಶುದ್ಧ ಹೃದಯ. Who is residing in your heart today? ಇವತ್ತು ನಿಮ್ಮ ಹೃದಯದಲ್ಲಿ ಯಾರು ಜೀವಿಸ್ತಾ ಇದ್ದಾರೆ? How many people are you married to today? ಇವತ್ತು ನೀವು ಎಷ್ಟು ಜನರೊಟ್ಟಿಗೆ ನಿಮ್ಮ ವಿವಾಹ ಆಗಿದೆ? How many people are you married to today? ಇವತ್ತು ನೀವು ಎಷ್ಟು ಜನರೊಟ್ಟಿಗೆ ಮದುವೆ ಆಗಿದೆ? Are you only married to the church? ನೀವು ಬರೇ ಸಭೆಯೊಟ್ಟಿಗೆ ಮದುವೆ ಆಗಿದೆಯಾ? Are you only married to the word of God? ನೀವು ದೇವರ ವಾಕ್ಯಕ್ಕೆ ಬರೇ ಮದುವೆ ಆಗಿದ್ದೀರಾ? Is your Christian married life a pure married life with Christ Jesus? ನಿಮ್ಮ ಕ್ರಿಸ್ತಿಯ ಮದುವೆ ಜೀವಿತ ಯೇಸು ಜೊತೆಗೆ ಶುದ್ಧವಾಗಿ ಇದೆಯಾ? If it is pure, ಅದು ಒಂದು ವೇಳೆ ಪವಿತ್ರ ಇದೆ, let us stop having an impure relationship with the world. ಲೋಕದ ಜೊತೆಗೆ ಅಶುದ್ಧ ಸಂಬಂಧನ ನಾವು ಇವತ್ತು ಮುರಿವ, ನಿಲ್ಲಿಸಿ ಬಿಡುವ. Let us put a wall between the world and us. ಲೋಕದ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಗೋಡೆಯನ್ನು ನಾವು ಕಟ್ಟಿ ಬಿಡುವ. That the impurity of the world may not enter our hearts. ಆ ಲೋಕದ ಅಶುದ್ಧ ಮಾತು ನಮ್ಮ ಹೃದಯದಲ್ಲಿ ಬರಬಾರದು ಹೇಳಿಕೊಂಡು. If it is coming through your entertainment channels, put a stop to it. ಒಂದು ವೇಳೆ ನಿಮ್ಮ ಮನೋರಂಜನೆ ನೋಡುವಂತ ಚಾನೆಲ್ಸ್ ಮೂಲಕ ಬರ್ತಾರೆ ಆದ್ರೆ ಅದನ್ನು ನಿಲ್ಲಿಸಿ ಬಿಡಿ. If it is coming through your ears, through somebody's negative words, put a stop to it. ಒಂದು ವೇಳೆ ಯಾರಾದ್ರೆ ನೆಗೆಟಿವ್ ಮಾತಿನ ಮೂಲಕ ನಿಮ್ಮ ಒಳಗೆ ಬರ್ತಾ ಇದ್ರೆ ಅವರ ಮಾತಿಗೆ ಕಿವಿಕೊಳ್ಳಿಕ್ಕೆ ನಿಲ್ಲಿಸಿ ಬಿಡಿ. When Jesus sat on a donkey, ಯಾವಾಗ ಯೇಸು ಕತ್ತೆ ಮೇಲೆ ಕುತ್ಕೊಳ್ಳಿದಾಗ, he rode on a donkey, he went on a donkey that was never used before. ಆ ಡಾಂಕಿಯನ್ನು ಆ ಕತ್ತೆಯನ್ನು ಯಾರು ಮೊದಲು ಯೂಸೇ ಮಾಡಲಿಲ್ಲ ಅಂತ ಕತ್ತೆ ಮೇಲೆ ಹೋದರು. No impureness. ಅಲ್ಲಿ ಅಶುದ್ಧತೆ ಇರಲಿಲ್ಲ. When he was put in a grave, ಅವರಿಗೆ ಯಾವಾಗ ಸಮಾಧಿಗೆ ಹಾಕಿದ್ರು, though he wanted it only for 3 days, ಅವರಿಗೆ ಬರೇ 3 ದಿವಸಕ್ಕೆ ಸಮಾಧಿ ಬೇಕಿತ್ತು. he chose a place that was never used before. ಆದ್ರೆ ಐಕ್ಯತೆ ಮಾಡಿದ್ದು ಆ ಸ್ಥಳ ಮೊದಲು ಯಾರೇ ಯೂಸ್ ಮಾಡಲಿಲ್ಲ ಹೇಳಿಕೊಂಡು. God wants to be in your life. He wants to be as he was on the donkey. He wants to be on your life. But he wants a place that is not being used by the world or by the devil. ಯೇಸು ಬಯಸ್ತಾರೆ ಹೇಳಿದ್ರೆ ಅಂತ ಕತ್ತೆ ತರ ನಿಮ್ಮ ಜೀವಿತ ಯಾರೇ ಬೇರೆ ಲೋಕದವರು ಯಾರು ಯೂಸ್ ಮಾಡಬಾರ್ದು, ಆದ್ರೆ ಅದು ಬರೇ ದೇವರಿಗೋಸ್ಕರ ಬೇಕು. Let that spirit of impurity live in the name of Jesus. ಆ ಅಶುದ್ಧ ದುರಾತ್ಮ ಇವತ್ತು ಬಿಟ್ಟೋಗಲಿ ಯೇಸುವಿನ ಹೆಸರಲ್ಲಿ. Let that spirit of impureness go away from my heart in the name of Jesus. ಆ ಅಶುದ್ಧ ಹೃದಯ ನನ್ನ ಒಳಗಿಂದ ಹೃದಯದಲ್ಲಿ ಇರುವಂತ ಪ್ರತಿಯೊಂದು ಅಶುದ್ಧತೆ ಹೋಗ್ಲಿ. Let that spirit of impurity from my mind and my imaginations live in the name of Jesus. ನನ್ನ ಮನಸ್ಸಿಂದ ನನ್ನ ಕಲ್ಪನೆಯಿಂದ ಅಶುದ್ಧ ಮಾತೆಲ್ಲ ಯೇಸು ಕ್ರಿಸ್ತನ ಹೆಸರಲ್ಲಿ Every ಮುರಿತೇನೆ. spirit of fantasies from my life, every unclean fantasies live. ಎಲ್ಲ ಅಶುದ್ಧ ಆಲೋಚನೆ, ಎಲ್ಲ ಕೆಟ್ಟಾದ ಆಲೋಚನೆ ಬಿಟ್ಟೋಗ ಯೇಸುವಿನ ಹೆಸರಲ್ಲಿ.
ಹೆಸರಲ್ಲಿ every spirit of impurity, ಎಲ್ಲ ಅಶುದ್ಧ ದುರಾತ್ಮ, every spirit of impureness, uncleanness, ಎಲ್ಲ ಅಶುದ್ಧ ಮಾತುಗಳು, ಎಲ್ಲ ಅಶುದ್ಧ ದುರಾತ್ಮಗಳು, oh, the things of the evil one, ಆ ವೈರಿಯ ದುರಾತ್ಮ, ಎಲ್ಲ ಕೆಟ್ಟಾದ the ಮಾತು, tools, the instruments, the things of the evil one, ಆ ದುರಾತ್ಮದ ಎಲ್ಲ ಹತ್ಯಾರನು live in the name of Jesus. ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಟ್ಟು ಹೋಗು. Get out of my life in Jesus. ನನ್ನ ಜೀವಿತದಿಂದ ಬಿಟ್ಟು ಹೋಗು ಯೇಸುನ ಹೆಸರಲ್ಲಿ. No compromise. ಎಲ್ಲಿ ಸಹ ಸಂಜೋತ ಇಲ್ಲ. No compromise with the word. ಈ ಲೋಕದ ಜೊತೆಗೆ ಒಂದೇ ತನ ಸಂಜೋತ ಇಲ್ಲ. No compromise with the word of God. ದೇವರ ವಾಕ್ಯದಲ್ಲಿ ಎಲ್ಲಿ ಸಹ ನಾವು ಸಂಜೋತ ಕಾಂಪ್ರಮೈಸ್ ಮಾಡುವುದಿಲ್ಲ. No compromise in living a holy, righteous Christian life. ಓ ಪವಿತ್ರ ಧಾರ್ಮಿಕ ಜೀವಿತ ಜೀವಿಸದಲ್ಲಿ ಎಲ್ಲಿ ನಾನು ಸಂಜೋತ ಮಾಡುವುದಿಲ್ಲ. No compromise in making my life a temple of the Holy One. ಎಲ್ಲಿ ಸಹ ಕಾಂಪ್ರಮೈಸ್ ಮಾಡುವುದಿಲ್ಲ. ನನ್ನ ಜೀವಿತ ಒಂದು ದೇವರಿಗೋಸ್ಕರ ಪವಿತ್ರ ದೇವಾಲಯ ಆಗ್ಲಿಕ್ಕೆಗೋಸ್ಕರ. All open doors be sealed by the blood of the Lamb of God. ಎಲ್ಲ ತೆರೆಯಲ್ಪಟ್ಟಿದ್ದು ಬಾಗಿಲು ಇವತ್ತು ಯೇಸುವಿನ ರಕ್ತ ಮೂಲಕ, ಮೇಮ್ನದು ರಕ್ತ ಮೂಲಕ ಅದು ಮುಚ್ಚಲ್ಪಡಲಿ. Every open doorway in the lives of the people, we close it with the blood of the Lamb of God. ಇಲ್ಲಿ ಇರುವಂತ ನೋಡುವಂತ ಪ್ರತಿಯೊಂದು ಸಭೆದು ಜನರ ಜೀವಿತದಲ್ಲಿ ಎಲ್ಲಿ ಎಲ್ಲಿ ಬಾಗಿಲು ತೆರೆಯಲ್ಪಟ್ಟಿದೆ ವೈರಿ ಮೂಲಕ, ಅದನ್ನು ಯೇಸುವಿನ ರಕ್ತ ಮೂಲಕ, ಕುರಿ ರಕ್ತ ಮೂಲಕ ನಾವು ಮುಚ್ಚುತ್ತೇವೆ. Oh, let the weak be made strong in Christ Jesus. ಇವತ್ತು ಯಾರೆಲ್ಲ ಬಲಹೀನತೆಯಲ್ಲಿ ಇದ್ದಾರೆ ಅವರಿಗೆ ಯೇಸು ಕ್ರಿಸ್ತನಲ್ಲಿ ನಾವು ಬಲವಂತ ಮಾಡ್ತೇವೆ. Thank you, Father. ಓ ಸ್ತೋತ್ರ ಯೇಸು. Oh, rakama lahi lehe. ಸಬಾಲಕ ಲಾಠರ ತಿರಬಾಲಕೋ. Oh, shabal lehe. ಲೇಲೇಲೇ ಇಸಕಲಾಟ ತಕೋ. Rahama ಲೇಲೇಲೇ hande ಇಸಕಲಾಟ rabalaba. ರಾಠರ ತಿರಬಾಲಕೋ. Oh, rakara bara 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 ba. Shehendo no holo holo rakata ಬೋಲ la ಬೋಲ bara. ಬಾ ಲೇಲೇಲೇ ಇಸಕಲಾಟ ರಾಠರ ತಿರಬಾಲಕೋ. ರಬೋ ಶಮನ. We declare our house is going to be a house of prayer. ನಾವು ಇವತ್ತು ಘೋಷಿಸ್ತೇವೆ ನಮ್ಮ ಮನೆ ಪ್ರಾರ್ಥನೆ ಮನೆ ಆಗುತ್ತದೆ. Like Daniel's life was a life of prayer. ಡ್ಯಾನಿಯಲ್ ಜೀವಿತ ಯಾವ ರೀತಿಯಲ್ಲಿ ಪ್ರಾರ್ಥನೆ ಜೀವಿತ ಇತ್ತು. Nothing could stop him from praying. ಅವನಿಗೆ ಪ್ರಾರ್ಥನೆ ಮಾಡೋದಲ್ಲಿ ಯಾರೇ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. Oh Lord, let our lives be a life of prayer. ಓ ದೇವರೇ, ನಮ್ಮ ಜೀವಿತ ಒಂದು ಪ್ರಾರ್ಥನೆ ಜೀವಿತ ಆಗಲಿ. Let us not compromise there. ನಾವು ಎಲ್ಲಿ ಸಹ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಇಲ್ಲ. Let our family be a family of prayer. ನಮ್ಮ ಕುಟುಂಬ ಒಂದು ಪ್ರಾರ್ಥನೆ ಮಾಡೋದು ಕುಟುಂಬ ಆಗಲಿ. A house of prayer. ಓ ನಮ್ಮ ಮನೆ ಒಂದು ಪ್ರಾರ್ಥನೆ ಮನೆ ಆಗಲಿ. Our spiritual life, our Christian walk be a walk of prayer. ಓ ನಮ್ಮ ಕ್ರಿಸ್ತಿ ಜೀವಿತ, ನಮ್ಮ ಕ್ರಿಸ್ತಿಯ ನಡೆತಡೆ ಓ ಒಂದು ಪ್ರಾರ್ಥನೆ ಜೀವಿತ ಆಗಲಿ. Release the spirit of prayer in our lives. in ಓ Jesus. ನಮ್ಮ ಜೀವಿತದಲ್ಲಿ ಒಂದು ಪ್ರಾರ್ಥನೆಯ ಅಭಿಷೇಕನು ನೀವು ರಿಲೀಸ್ ಮಾಡಿ. We do not know how to pray. ನಮ್ಗೆ ಗೊತ್ತಿಲ್ಲ ಹೇಗೆ ಪ್ರಾರ್ಥಿಸಬೇಕು. We do not know how to spend time in prayer. ನಮ್ಗೆ ಗೊತ್ತಿಲ್ಲ ಯಾವ ರೀತಿ ನಾವು ಪ್ರಾರ್ಥಿಸಬೇಕು. You take us by the power of your spirit. ಓ ನೀವು ನಿಮ್ಮ ಪವಿತ್ರಾತ್ಮ ಸಾಮರ್ಥ್ಯ ಮೂಲಕ ತಕೊಂಡು You take my family in the leading of prayer. ಓ ನೀ ನನ್ನ ಕುಟುಂಬಕ್ಕೆ ಪ್ರಾರ್ಥನೆಯಲ್ಲಿ ನಡೆಸು. Help me, Father. ಓ ತಂದೆ, ನಮ್ಗೆ ನಿನ್ನ ಸಹಾಯ Help ಬೇಕು. me, Holy Spirit. ಪವಿತ್ರಾತ್ಮ ನಮಗೆ ನಿಮ್ಮ ಸಹಾಯ Thank you, ಬೇಕು. Jesus. ಓ ಸ್ತೋತ್ರ ಯೇಸುವೇ. This moment will release a mighty anointing over the church. ಈ ಕ್ಷಣದಲ್ಲಿ ಈ ಸಭೆ ಮೇಲೆ ನಾವು ಅಭಿಷೇಕನ ನಾವು ರಿಲೀಸ್ ಮಾಡ್ತಾ This ಇದ್ದೇವೆ. moment will release the Spirit of God. ಓ ದೇವರ ಆತ್ಮನು ನಾವು ಇಲ್ಲಿ ರಿಲೀಸ್ The ಮಾಡ್ತಾ spirit ಇದ್ದೇವೆ. of prayer over each and every house, individual and family. ಓ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ಕುಟುಂಬ ಮೇಲೆ, ಪ್ರತಿಯೊಂದು ಜನರ ಮೇಲೆ ನಾವು ಪ್ರಾರ್ಥನೆಯ That they ಅಭಿಷೇಕನ may ನಾವು become release men ಮಾಡ್ತೇವೆ. and women of prayer. ಅವರೊಂದು ಪ್ರಾರ್ಥನೆ ಮಾಡುವಂತ ಜನರಾಗ್ಲಿ ಅಲ್ಲಿ ನಾವು That no ಬಯಸ್ತೇವೆ. evil may be able to enter their house. ಅವರ ಕುಟುಂಬದಲ್ಲಿ, ಅವರ ಮನೆಯಲ್ಲಿ ಎಲ್ಲಿ ಸಹ ವೈರಿ ಎಂಟರ್ ಆಗೇಬಾರ್ದು. Every demon may tremble. ಎಲ್ಲ ದುರಾತ್ಮ ನಡಗಬೇಕು. That every demon will tremble at the gates of the people who are praying. ಓ ಪ್ರಾರ್ಥನೆ ಮಾಡುದು ವಿರೋಧ ಬಾಗಿಲ ಹತ್ರವೇ ಅದು ನಡಗಬೇಕು. Thank you, Jesus. ಓ ಸ್ತೋತ್ರ ಯೇಸುವೇ. Thank you for your raising an army of ಓ prayer. ನೀವು ಒಂದು ಸೇನೆನೋ ಇಲ್ಲಿ ಎಬ್ಬಿಸ್ತಾ ಇದ್ದೀರಿ, ಅದಕ್ಕೆ ಸ್ತೋತ್ರ. Thank you, you're raising an army of prayer. ಓ ಪ್ರಾರ್ಥನೆ ವೀರರನ್ನು ನೀವು ರೆಡಿ ಮಾಡ್ತೀರಿ, ಅದಕ್ಕೆ Oh, ಸ್ತೋತ್ರ. I see
fire around your houses. ನಾನ್ ನೋಡ್ತಾ ಇದ್ದಾನೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಬೆಂಕಿಯನ್ನು ನೋಡ್ತಾ ಇದ್ದಾನೆ. I see mighty huge flames of fire around the houses of people who are praying. ಓ ಈ ಪ್ರಾರ್ಥನೆ ಮಾಡೋದು ಜನರ ಮನೆದು ಅಕ್ಕಪಕ್ಕದಲ್ಲಿ ಒಂದು ಹೆಚ್ಚಾಗಿ ಆ ಬೆಂಕಿಯನ್ನು ಒಂದು ಮೇಲೆ ತರ ಬೆಂಕಿ These ಹೋಗುವಂತದ್ದು are ನೋಡ್ತಾ not ಇದ್ದಾರೆ. ordinary fires. ಇದು ಸಾಧಾರಣ ಬೆಂಕಿ ಅಲ್ಲ. I see fires around individuals. ನಾನ್ ಪ್ರತಿಯೊಬ್ಬರ ಅಕ್ಕಪಕ್ಕದಲ್ಲಿ ಬೆಂಕಿ Fires in that is going pointing towards heaven. ಆ ಬೆಂಕಿ ಸ್ವರ್ಗ ಕಡೆ ಹೋಗ್ತಾ ಇದೆ. Thank you, Father. ಸ್ತೋತ್ರ ಯೇಸುವೆ. Oh, hallelujah. ರಥತ್ರಬಾಲಕೋ ಲೆಲೆರೆ ಸಕನಮ ನೆಕೋ ರಭೋ ಶಮ ನಥ ರಥತ್ರಬಾಲಕೋ. Thank you, Father. We surrender everything to you, God. ನಾವು ಎಲ್ಲನೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ Let ದೇವರೇ. this flame ಈ ಬೆಂಕಿ ಹೆಚ್ಚಾಗಲಿ. that you have started ನೀನೇನ್ ಶುರು ಮಾಡಿದಿ spread all over the land. ಓ ಸಂಪೂರ್ಣ ಪಟ್ಟಣದಲ್ಲಿ ಅದು ಸ್ಪ್ರೆಡ್ ಆಗ್ಲಿ. We thank you for your word. ನಿಮ್ಮ ವಾಕ್ಯಗೋಸ್ಕರ ಸ್ತೋತ್ರ. Thank you for speaking through us. ನಮ್ಮ ಮೂಲಕ ಮಾತಾಡಿದಕ್ಕೆ ಸ್ತೋತ್ರ. Thank you for bringing us. ನಮ್ಗೆ ಇಲ್ಲಿ ತಂದಿದ್ದಕ್ಕೆ ಸ್ತೋತ್ರ. We humbly bow down. ನಾವು ನಮ್ರಾಗಿ ನಿಮ್ಮ ಮುಂದೆ ಬಗ್ತಾ We ಇದ್ದೇವೆ. hide behind your cross. ನಾವು ನಿಮ್ಮ ಕ್ರೂಜೆ ಹಿಂದೆ ಅಡಗ್ತಾ ಇದ್ದೇವೆ. Oh Lord, ಓ ದೇವರೇ, let your purpose be fulfilled in each and every one of our lives. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಆಲೋಚನೆ